ಯುಟಿ ಖಾದರ್ ಕೊಟ್ಟಿರುವ ಸ್ಟೇಟ್ಮೆಂಟ್ ಈಗ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಾಗಾದ್ರೆ ಇನ್ನು ಮುಂದೆ ರಾಜ್ಯದಲ್ಲಿ ಪೊಲೀಸ್ ರಾಜ್ ಅನ್ನುವಂಥದ್ದು ಶುರುವಾಗುತ್ತಾ? ಯುಪಿ ಯೋಗಿ ಆದಿತ್ಯನಾಥ್ ಅವರ ಮಾಡೆಲ್ ರಾಜ್ಯದಲ್ಲಿ ಜಾರಿಗೆ ಬರುತ್ತಾ? ಮಾನವ ಹಕ್ಕುಗಳ ಆಯೋಗ ಇದಕ್ಕೆ ಏನ್ ಹೇಳುತ್ತೆ? ಕಾನೂನನ್ನ ಮೀರಿದ ನ್ಯಾಯ ಅದು ನ್ಯಾಯ ಅಂತ ಅನ್ನಿಸ್ಕೊಳ್ಳುತ್ತಾ? ನಮ್ಮಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಎಚ್.ಎಂ. ವೆಂಕಟೇಶ್, ಮಾನವ ಹಕ್ಕುಗಳ ಹೋರಾಟಗಾರ, ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಬಿಜೆಪಿ ವಕ್ತಾರಾಗಿ ಉತ್ಕರ್ಷ್ ಗೌಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಉತ್ಕರ್ಷ್ ಅವರೇ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಲಗತ್ತಿ ಸರ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಬಹುಶಃ ಇದು ಪೊಲೀಸರಿಗೆ ಖುಷಿ ಕೊಡೋ ಸುದ್ದಿಯಾ ಅಂತ, ಸ್ವಲ್ಪ ಹರ್ಷ ಆಗುತ್ತಾ ಅಂತ, ಅಥವಾ ಇಕ್ಕಟ್ಟಿಗೆ ಸಿಗಾಕ್ಸುತ್ತಾ? ಇವರ ಸ್ಟೇಟ್ಮೆಂಟನ್ನ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ನೀವು ಹೇಗೆ ತಗೊಳ್ತೀರಿ? ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ಓಕೆ, ನಾವು ಸಾಕಷ್ಟು ಮಾಡಿದ್ದೇವೆ. ಅವಶ್ಯಕತೆ ಇದ್ದಾಗ ಮಾಡಬೇಕು ಅಷ್ಟೇ. ಯಾರು ಮುಗ್ಧರನ್ನ ಯಾರು ಪೊಲೀಸರು ಹೊಡೆಯೋದಿಲ್ಲ, ಅಮಾಯಕರನ್ನ ಯಾರು ಹೊಡೆಯೋದಿಲ್ಲ, ಸಭ್ಯ ನಾಗರಿಕರನ್ನ ಯಾರು ಹೊಡೆಯೋದಿಲ್ಲ. ಯಾರು ರೌಡಿಸಮ್ ಮಾಡ್ತಾರೆ, ಯಾರು ನಟೋರಿಯಸ್ ಕ್ರಿಮಿನಲ್ಸ್ ಇರ್ತಾರೆ, ಯಾವನು ಒಂದು 10-12 ಮರ್ಡರ್ ಕೇಸ್ ಮಾಡಿರ್ತಾನೆ, ರೇಪಿಸ್ಟ್ ಇರ್ತಾನೆ, ಅವನ ಮೇಲೆ ಸಾಕಷ್ಟು ಕೇಸುಗಳು ಇರ್ತವೆ. ಅವ ಆರಾಮ ಕೋರ್ಟ್ಗೆ ಹೋಗ್ತಾನೆ, ಮತ್ತೆ ಜಾಮೀನು ಬರ್ತಾನೆ, ಹೊರಗೆ ಮತ್ತೆ ಬಂದು ಅದೇ ದಂಧೆ ಮಾಡ್ತಾನೆ. ಸೊ ಅಂಥವ್ರಿಗೆ ಏನ್ ಮಾಡ್ಬೇಕು? ಕೊನೆಗೆ ಅನಿವಾರ್ಯವಾಗಿ ನಾವು ಎನ್ಕೌಂಟರ್ ಮಾಡಬೇಕಾಗ್ತದೆ ಅಥವಾ ಖಾಲಿ ಗುಂಡು ಹಾಕಬೇಕಾಗ್ತದೆ. ಇದು ಇಲ್ಲಿವರೆಗೆ ನಡೆದಂತ ನಡ್ಕೊಂಡು ಬಂದಂತ ಒಂದು ಪದ್ಧತಿ. ಆದ್ರೆ ಕೆಲವೊಂದು ನ್ಯಾಚುರಲ್ ಎನ್ಕೌಂಟರ್ ಆಗ್ತವೆ. ಕೆಲವೊಮ್ಮೆ ನಾವು ಚಾಣಾಕ್ಷತೆಯನ್ನು ಬಳಸಿಕೊಂಡು ಮಾಡ್ತೀವಿ. ಸೊ ಅನಿವಾರ್ಯವಾಗಿ ನಾವು ಸಮಾಜ ನೋಡ್ರಿ, ಶಾಂತತೆಯಿಂದ ಇರಬೇಕಾದ್ರೆ, ನೆಮ್ಮದಿಯಿಂದ ಇರಬೇಕಾದ್ರೆ ಇಂಥ ಕ್ರಿಮಿನಲ್ಸ್ಗಳು ಇರಬಾರ್ದು. ಅದಕ್ಕೆ ಬುಲೆಟೇ ಮದ್ದು ಅಂತೀರಾ? ಹೌದು, ಖಂಡಿತ. ಈಗ ಮಕ್ಕಳನ್ನ ರೇಪ್ ಮಾಡ್ತಾರಲ್ರಿ, ಚಿಕ್ಕ ಮಕ್ಕಳಿಗೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. ಡೆಫಿನೆಟ್ಲಿ ಅತ್ಯಾಚಾರ ಅಥವಾ ಹೆಣ್ಮಕ್ಳ ವಿಚಾರದಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ಇವನ್ನೆಲ್ಲ ನೋಡ್ಬಿಟ್ರೆ ಜನನೇ ಹೇಳ್ತಾರೆ, ನೀವುಗಳೇನು ತಗೋಬಿಡಿ, ನಡು ರೋಡ್ ಕೊಡಿ ಅಂತ ಕೇಳ್ತಾರೆ. ಹೈದರಾಬಾದ್ ನಲ್ಲಿ ಜನನ ಡಿಮಾಂಡ್ ಮಾಡಿದ್ರು 4 ಮಂದಿಗೆ ಅಲ್ಲೇ ಶೂಟ್ ಮಾಡೋದು. ನಮ್ಮವ್ರೆ ಅವರು ಸಜ್ಜನ್ ಅಂತ, ಧಾರವಾಡದವರು ಸಜ್ಜನ್ ಅಂತ IPS ಕಮಿಷನರ್, ಅವರೇ ಎನ್ಕೌಂಟರ್ ಮಾಡಿದ್ರು 4 ಮಂದಿಗೆ. ನಮ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಅಲ್ಲ, ಅವಕಾಶ ಇಲ್ಲ, ನಿಜ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮಾಡಬಾರ್ದಂತ, ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ. ಬಟ್ ಇದಕ್ಕೆಲ್ಲ ಅಂಜ್ಕೊಂಡು ಕುಂತ್ರೆ ನಾವು ಸಮಾಜದಲ್ಲಿ ನೆಮ್ಮದಿಯಾಗಿ ಇರಬೇಕು. ನೆಮ್ಮದಿ ಹೆಂಗೆ ಕಾಪಾಡಬೇಕು? ಅಲ್ಲ, ನೀವು ಹೇಳಿ ನೋಡಿ, ನಾವು ಯಾರನ್ನ ಮುಗ್ಧರನ್ನ ಕೊಲ್ಲೋದಿಲ್ಲ, ಯಾರು ಸಭ್ಯ ನಾಗರಿಕ ನೋಡ್ರಿ, ನಮಗೆ ಯಾರು ಹೆದರೋದು ಬೇಕಾಗಿಲ್ರಿ. ಜನನು ನಮಗೆ ನಮಸ್ಕಾರ ಮಾಡೋದು ಬೇಕಾಗಿಲ್ಲ, ಯಾರು ನಮಗೆ ಮರ್ಯಾದೆ ಕೊಡೋದು ಬೇಕಾಗಿಲ್ಲ. ಯಾವನ ಕಾನೂನು ಬಗ್ಗೆ ಅರಿವಿರ್ತದೆ, ಯಾವನ ಕಾನೂನಿಗೆ ಗೌರವ ಕೊಡ್ತಾನೆ, ನಾವೇ ಅವನಿಗೆ ಮರ್ಯಾದೆ ಕೊಡ್ತೇವೆ. ಯಾವನ ಕಾನೂನನ್ನು ಮೀರ್ತಾನೆ, ಯಾವನ ಸಮಾಜದ ವಿರುದ್ಧ ಅನ್ಯಾಯ ಮಾಡ್ತಾನೆ, ಯಾವನ ಕಾನೂನನ್ನ ಧಿಕ್ಕರಿಸಿ ಕೊಲೆ ಸುಲಿಗೆ ಎಲ್ಲನೂ ಮಾಡ್ತಾನೆ, ಅಂಥವನಿಗೆ ಅನಿವಾರ್ಯವಾಗಿ ಸುಮ್ಮನೆ 1-2 ಮರ್ಡರ್ ಮಾಡ್ದ, 1-2 ರೇಪ್ ಮಾಡ್ದ ಅಂತ ಅಂಥವನಿಗೆ ಹೊಡಿದಿಲ್ಲ ನಾವು. ಮಾಸ್ ಮರ್ಡರ್ ಮಾಡಿರ್ತಾನೆ, ಮಾಸ್ ಮರ್ಡರ್ ಮಾಡಿರ್ತಾನೆ, 10-12 ಮರ್ಡರ್ ಕೇಸ್ ಇರ್ತವೆ, 7-8 ರೇಪ್ ಕೇಸ್ ಇರ್ತವೆ. ಅಂಥವ್ನಿಗೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ? ಯಾರಾದ್ರೂ ಹೇಳಿ ಏನ್ ಮಾಡ್ಬೇಕು? ಸೊ ಅನಿವಾರ್ಯವಾಗಿ ನಾವು ನಮಗೆ ನೋಡಿ, ಒಬ್ಬನ ಅಮಾಯಕನನ್ನ ಕೊಲ್ಲೋದು, ಕ್ರಿಮಿನಲ್ ಕೊಲ್ಲೋದು ಆಗ್ಲಿ ನಮಗೆ ಪೊಲೀಸರಿಗೆ ಸಂತೋಷ ಆಗ್ತದ? ಅವರು ಮನುಷ್ಯರೇ. ಆದ್ರೂ ಸುಧಾರಣೆ ಆಗದಂತ ಎಷ್ಟೋ ಚಾನ್ಸ್ ಕೊಟ್ರು ಅವನು ಅದೇ ದಾರಿ ಹಿಡಿತಾನೆ. ಅಂದ್ರೆ ಅನಿವಾರ್ಯವಾಗಿ ಧರ್ಮಶಾಸ್ತ್ರನ ಹೇಳ್ತದ್ರಿ, ಸಾಮೋಪಾಯ, ಭೇದೋಪಾಯ, ದಂಡೋಪಾಯ ಅಂತ ಹೇಳೋದಲ್ವಾ? ಪ್ರಜಾಪ್ರಭುತ್ವ ಏನ್ ಹೇಳುತ್ತೆ ಅಂತ ಪ್ರಜಾಪ್ರಭುತ್ವನೇ ನಾ ಹೇಳ್ತಾ ಇರೋದು, ಬೇರೆ ಏನು ಇಲ್ಲ. ಮತ್ತೆ ಯೋಗಿ ಈ ಖಾದರ್ ಹೇಳಿದ್ದು ಒಂದು ದೃಷ್ಟಿಯಿಂದ ನಿಜಾನೇ. ಆದ್ರೆ ಅದು ಇನ್ ಕರ್ಟನ್ ಆಗಿ ಹೇಳಬಹುದಾಗಿತ್ತು, ಓಪನ್ ಆಗಿ ಹೇಳಿದ್ದಾರೆ. ಬಟ್ ಯೋಗಿ ಆದಿತ್ಯನಾಥ್ ಮಾಡಿಲ್ವಾ? ಅದು ಎಲ್ಲರೂ ಜನ ಅಪ್ರಿಶಿಯೇಟ್ ಮಾಡಿಲ್ವಾ? ಹೇಗೆ ಟೀಚಿಂಗ್ ಹೆಂಗ್ ಬಂದ? ಅದು ರಸ್ತೆಯಲ್ಲಿ ಬೈಟ್ ಮಾಡ್ಕೊಳ್ಳೇನೆ, 4 ಜಾಡ್ಸೋದ್ ಕೂಡ ರಸ್ತೆಯಲ್ಲೇನೆ 4 ಜನರಿಗೆ, ಹೆಣ್ಮಕ್ಳ ಎದುರಿಗೆ, ಜನರ ಎದುರಿಗೆ ಒದ್ರೆ, ಸೊ ಆಟೋಮೆಟಿಕ್ ಹಾದಿಗೆ ಬರ್ತಾರೆ ಜನ. ನೋಡ್ರಿ, ಯಾರಿಗೆ ಮರ್ಯಾದೆಯಿಂದ ಇರ್ತಾರೆ, ಯಾರು ಸಭ್ಯ ನಾಗರಿಕ ಇರ್ತಾರೆ, ಅವ್ರಿಗೆ ನಾವೇನು ಇದು ತೊಂದರೆ ಕೊಡೋದು ಬೇಡ, ಏನು ಮಾಡೋದು ಬೇಡ. ಮತ್ತೆ ಕ್ರಿಮಿನಲ್ಸ್ಗಳಿಗೆ ಈ ತರ ಮಾಡಿದ್ರೆ ಏನ್ ಮಾಡ್ಬೇಕು? ಬರ್ತೀನಿ ಸರ್, ಬರ್ತೀನಿ, ಸ್ಟೇಟ್ಮೆಂಟ್ಗೆ ಬರ್ತೀನಿ. ಉತ್ಕರ್ಷ್ ಅವರೇ, ಬಿಜೆಪಿ ಅವ್ರಿಗೊಂಥರ ಹಾಲು ಕುಡ್ದಷ್ಟು ಸಂತೋಷ, ಇಂಡೈರೆಕ್ಟ್ ಆಗಿ ಯೋಗಿ ಮಾಡೆಲ್ನ ಒಪ್ಕೊಬಿಡ್ತು ಕಾಂಗ್ರೆಸ್ ಅಂತ. ಇಲ್ಲ ನೋಡಿ, ಒಂದು ಯೋಗಿ ಮಾಡೆಲನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಭಾಳಷ್ಟು ಪೊಲಿಟಿಕಲ್ ಕರೇಜ್ ಮತ್ತು ಡೈನಮಿಸಮ್ ಬೇಕು. ಅದೇನು ಇವತ್ತಿನ ಕಾಂಗ್ರೆಸ್ ಅವ್ರಿಗೆ ಇಲ್ಲ. ಅದು ಬರೀ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರಂತರ ಮೀಡಿಯಾ ಟೈಗರ್ಗಳಷ್ಟೇ. ಮೀಡಿಯಾ ಮುಂದೆ ಗುಂಡು ಹೊಡಿಬೇಕು, ಅದು ಮಾಡಬೇಕು ಅಂತಾರೆ. ಬಟ್ ಅದನ್ನು ಎಕ್ಸಿಸ್ಟೆನ್ಸಿಗೆ ತರಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾಗ್ತಿದೆ ಮೇಡಮ್? ಕಳೆದ 3 ವರ್ಷದಿಂದ ನಾವೇ ನೋಡ್ತಾ ಇದೀವಿ ರಾಜ್ಯದಲ್ಲಿ ಯಾವ ರೀತಿ ಅತ್ಯಾಚಾರ ಇರ್ಬೋದು, ಯಾವ ರೀತಿ ಅಪಹರಣ ಕೇಸ್ಗಳು ಇರ್ಬೋದು, ಕೊಲೆ ಸುಲಿಗೆಗಳು. ಈಗ ಬಸವರಾಜ್ ಸರ ಹೇಳಿದ್ರು ಎಷ್ಟೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅಂತ.
ಸೊ ಹಾಗಾಗಿ ಇದನ್ನ ಯಾವತ್ತೋ ತರಬೇಕಾಗಿತ್ತು ನೀವು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ. ಗುಂಡು ಹೊಡೆಯುವಂಥದ್ದು, ಯಾರು ಕ್ರಿಮಿನಲ್ಸ್ಗಳು ಆ ಕೆಲಸ ಮಾಡ್ತಾರೆ ನೇರವಾಗಿ ನೋಡಿ. ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಉತ್ತರ ಪ್ರದೇಶ ಬಿಹಾರವನ್ನ ಗೂಂಡಾಗಳ ರಾಜ್ಯ ಅಂತ ಕರೀತಾ ಇದ್ರು. ಅಂತ ಗೂಂಡಾಗಳನ್ನ ಒದ್ದು ಸದೆ ಬಡಿಯುವಂತ ಕೆಲಸವನ್ನ ಯೋಗಿ ಆದಿತ್ಯನಾಥ್ ಮಾಡಿದ್ರು. ಈ ಹ್ಯಾಡ್ ದಟ್ ಕರೇಜ್, ಈ ಹ್ಯಾಡ್ ದಟ್ ವಿಲ್. ಅವ್ರು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ, ಅಲ್ಲಿ ಯಾವ ಧರ್ಮ ಜಾತಿ ಮತ್ತೊಂದು ನೋಡ್ಲಿಲ್ಲ. ಸೊ ಅದನ್ನ ಎಕ್ಸಿಸ್ಟೆನ್ಸ್ಗೆ ತರುವಂತ ಪೊಲಿಟಿಕಲ್ ಕ್ರೆಡಿಬಿಲಿಟಿ ಇವತ್ತು ಕಾಂಗ್ರೆಸ್ಗಿದೆಯಾ? ಯಾವ್ದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದಾರೆ, ಯಾವ್ದನ್ನ ಮಾಡಕ್ಕಾಗಿದೆ? ಪಾಪ DK ಶಿವಕುಮಾರ್ ಅವರು ಮೊನ್ನೆ ಹೇಳಿಕೆ ಕೊಟ್ರು, CM ಆಗಿದ್ದು ಹೊಸದಾಗಿ ಜೋಶಲ್ಲಿ ಎಲ್ಲಾ ಸರ್ಕಾರಿ ಇಲಾಖೆಗಳ ಮುಂದೆ ಒಂದು ಬೋರ್ಡ್ ಹಾಕಿರ್ತೀವಿ, ನಂಬರ್ ಹಾಕ್ತಿವಿ, ಏನಾದ್ರೂ ಯಾರಾದ್ರೂ ಲಂಚ ಕೇಳಿದ್ರೆ ನಂಬರ್ಗೆ ಫೋನ್ ಮಾಡಿ ಅಂತ. ನಾವು ಸುಮಾರು ತಹಸೀಲ್ದಾರ್ ಕಚೇರಿಗಳಿಗೆ ಹೋದ್ವಿ, ಪೊಲೀಸ್ ಅಧಿಕಾರಿಗಳ ಕಚೇರಿಗಳಿಗೆ ಹೋದ್ವಿ, ಎಲ್ಲೂ ಕೂಡ ನಮ್ಗೆ ಆ ನಂಬರ್ ಏನು ಕಾಣಿಸ್ಲಿಲ್ಲಪ್ಪ. ನಾವು ಕಾಯ್ತಾ ಇದ್ದೀವಿ. ಮೊನ್ನೆಯಿಂದ ಏನೋ ಹಾಕ್ತಾ ಇದಾರಲ್ರಿ, ಯಾವ್ದು ಬಂದಿಲ್ಲ ನಮ್ಗಂತೂ ಯಾವ್ದು ಕಾಣಿಲ್ಲ. ಹಾಗಾಗಿ ಈ ರೀತಿ ಈ ಸ್ಟೇಟ್ಮೆಂಟ್ ನೀವು ಒಪ್ಕೋತೀರಿ? ಖಂಡಿತವಾಗ್ಲೂ ಒಪ್ತೀವಿ. ಯಾರು ರೌಡಿಗಳಿದ್ದಾರೆ, ಯಾರು ಗೂಂಡಾಗಳಿದ್ದಾರೆ, ಮೊದಲು ನೀವು ಯೋಗಿ ಆದಿತ್ಯನಾಥ್ ಮಾಡೆಲ್ ಅನ್ನ ರಾಜ್ಯದಲ್ಲಿ ತಗೊಬನ್ನಿ, ತಪ್ಪೇನಿಲ್ಲ. ಯಾರು ಧರ್ಮಗಳು ಕಿಚ್ಚನ್ ಹಬ್ಬಿಸ್ತಾರೆ, ಯಾರು ಕಲ್ಲನ್ನು ಹೊಡಿತಾರೆ, ಯಾರು ಚಪ್ಲಿ ತೂರ್ತಾರೆ, ಅಂತವ್ರ ಮನೆಗಳಿಗೆ JCB ನುಗ್ಸುವಂತ ಕೆಲಸ ಮಾಡ್ಲಿ UT ಖಾದರ್ ಅವರು. ಐ ಹ್ಯಾವ್ ಗುಡ್, ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ UT ಖಾದರ್ ಸಾಹೇಬ್ರ ಬಗ್ಗೆ. ಅವ್ರು ಮಾಡ್ತಾರೆ ಅನ್ನೋಂತ ಒಂದು ಅಭಿಲಾಷೆ ನಮಗಿದೆ. ಅವ್ರಿಗೆ ಎಷ್ಟು ಫ್ರೀಡಮ್ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಅವರು ಸಭ್ಯ ರಾಜಕಾರಣಿ, ನಾವು ನೋಡಿದ್ದೀವಿ. ನಾವು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇವೆ, ಎಲ್ಲ ಗೌರ್ಮೆಂಟ್ಗಳು ನೋಡಿದ್ದೇವೆ, ಬಹಳಷ್ಟು ಮಂತ್ರಿಗಳು, 1000 ಮಂತ್ರಿಗಳನ್ನು ನೋಡಿದ್ದೇವೆ. ಇವರಂತ ಸಭ್ಯ ನಾಗರಿಕರು ಯಾರು ಇಲ್ಲ. ಇವರೊಬ್ರು ಆಚಾರ್ಯ ಅಂತ ಹೋಮ್ ಮಿನಿಸ್ಟರ್ ಇದ್ರು ಮೇಡಮ್, ಆಚಾರ್ಯ ಅಂತ ಹೋಮ್ ಮಿನಿಸ್ಟರ್ ಇದ್ರು. ಅವರು ಬಹಳ ಜೆಂಟಲ್ಮೆನ್. ಆತ್ಮರಕ್ಷಣೆ ಅನ್ನೋದನ್ನ ಹೊರತುಪಡಿಸಿ ಕ್ರಿಮಿನಲ್ಸ್ ಕೈಕಾಲಿಗೆ ಶೂಟ್ ಮಾಡುವ ಅವಕಾಶ ಕಾನೂನಲ್ಲಿ ಇದೆಯಾ ಅಂತಲೂ ಪ್ರಶ್ನೆ ಬರುತ್ತೆ. ಆತ್ಮರಕ್ಷಣೆಯನ್ನ ಹೊರತುಪಡಿಸಿ ಪೊಲೀಸರಿಗೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆಯಾ? ಮಿನಿಸ್ಟರ್ ಮಾಡ್ತಾ ಇರೋದು ನಾವು ಆತ್ಮರಕ್ಷಣೆ ಸಲುವಾಗಿ ಮಾಡೋದು. ನಿಮ್ಮ ಆತ್ಮರಕ್ಷಣೆಗೆ ಅಥವಾ ಸೆಲ್ಫ್ ಡಿಫೆನ್ಸ್ ಅಂತ ಏನ್ ಬರುತ್ತೆ? ಹೌದೌದು, ಕಾನೂನಲ್ಲಿ ಜನಸಾಮಾನ್ಯರು ತಮ್ಮ ಆತ್ಮರಕ್ಷಣೆಗೆ ಮಾಡಬಹುದು. ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಮೇಡಮ್, ಕಾನೂನಲ್ಲಿ ಅವಕಾಶ ಇದೆ, ಜನಸಾಮಾನ್ಯರು ಮಾಡಬಹುದು. ನಮ್ಮಲ್ಲಿ ಡಕಾಯಿಟಿ ಆಗಿತ್ತು, ನಾ ಬಾಲ್ಕೋಟ್ DSP ಇದ್ದಾಗೆ ಡಕಾಯಿಟಿ ಮಾಡ್ಲಿಕ್ಕೆ ಬಂದಾಗೆ ಅವನು ಗನ್ ತಗೊಂಡು ಹೊಡೆದ, ಶೂಟ್ ಮಾಡ್ದ, ಅವ್ಗೆ ಅಪ್ರಿಷಿಯೇಟ್ ಮಾಡಿದಿವಿ, ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಆಮೇಲೆ ಕ್ಲೋಸ್ ಮಾಡಿದ್ವಿ ವಿತ್ ಗುಡ್ ಇಂಟೆನ್ಷನ್ ಮಾಡಿದೇನಂತ. ಓಕೆ, ಬಂದೆ ಸರ್ ನಿಮ್ಮ ಹತ್ರ. ವೆಂಕಟೇಶ್ ಅವರೇ, ಮಾನವ ಹಕ್ಕುಗಳ ಹೋರಾಟಗಾರರಾಗಿ ಈ ಸ್ಟೇಟ್ಮೆಂಟ್ ಅನ್ನು ನೀವು ಹೇಗೆ ನೋಡ್ತೀರಿ? ನೋಡಿ, ನಾನು UT ಖಾದರ್ ಇರೋದ್ರಲ್ಲಿ ಸಜ್ಜನ ರಾಜಕಾರಣಿ ಅಂತ ಇದೆ. ಆದರೆ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದಾಗ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತವೆ. ಒಂದು ಪರವಾದಂಥ ವ್ಯಾಖ್ಯಾನ ಬರುತ್ತೆ, ಒಂದು ವಿರೋಧವಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಚರ್ಚೆ ನಡೀತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಬದುಕುವ ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಸಂವಿಧಾನದ ಅನುಚ್ಛೇದ 21ರಲ್ಲಿ ಬದುಕುವ ಹಕ್ಕನ್ನ ಸ್ಪಷ್ಟವಾಗಿ ಕೊಟ್ಟಿದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಾನವ ಹಕ್ಕುಗಳ ಆಯೋಗ ಅಂತ ಒಂದು ಆಯೋಗ ನಮ್ಮ ರಾಜ್ಯದಲ್ಲೂ ಇದೆ. ಇದೇನು ಸುಮ್ಮನೆ ಬೂಟಾಟಿಕೆಗೆ ಆಯೋಗ ಮಾಡಿಲ್ಲ ಸರ್ಕಾರಗಳು. ಏನಕ್ಕೆ ಆಯೋಗ ಮಾಡಿದ್ದಾರೆ ಅಂದರೆ, ಮಾನವ ಹಕ್ಕುಗಳು ಉಲ್ಲಂಘನೆ ಆದಾಗ, ಇವತ್ತು ಗುಂಡು ಹೊಡೀರಿ ಅಂತ ಹೇಳಿದಾರಲ್ಲ UT ಖಾದರ್ ಅವರು, ಇದು ಸಂಪೂರ್ಣವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ. ಆರ್ಟಿಕಲ್ 21 ಹಾಗಾದ್ರೆ ಏನ್ ಹೇಳುತ್ತೆ? ಅಲ್ಲ, ಬದುಕೋ ಹಕ್ಕನ್ನ ಯಾರು ಕಸ್ಕೊಳ್ಳಕ್ಕಾಗೋದಿಲ್ಲ, ಮತ್ತು ಇನ್ನೊಬ್ಬರಿಗೆ ಗುಂಡು ಹೊಡೀರಿ ಅಂತ ಹೇಳಲಿಕ್ಕಾಗಲ್ಲ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕಸಬ್ ಅಂತ ವ್ಯಕ್ತಿ ಬೇರೆ ದೇಶದಿಂದ ಬಂದು ದೊಡ್ಡ ಹಲ್ಚಲ್ ಎಬ್ಸ್ದ, ಇಲ್ಲಿ ಭಾಳ ಜನ ಸತ್ತೋದ್ರು. ಅವಾಗ ಸುಪ್ರೀಂ ಕೋರ್ಟ್ ಕೂಡ ಅವನಿಗೆ ಅವನ ಕೃತ್ಯನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಬ್ಬರು ವಕೀಲರನ್ನ ನೇಮಿಸಿದ್ರು. ಯಾವುದೇ ಘೋರವಾದ ಅಪರಾಧ ಮಾಡಿದ್ದಿದ್ರೋ ಶಿಕ್ಷೆ ಕೊಡುವಂಥ ಹಕ್ಕು ನಮ್ಮ ಪೊಲೀಸ್ನವರಿಗೆ ಸಂವಿಧಾನದಲ್ಲಿಲ್ಲ. ಅದು ಶಿಕ್ಷೆ ಕೊಡೋ ಹಕ್ಕು ನ್ಯಾಯಾಂಗ ಮತ್ತು ಕೋರ್ಟ್ಗಳಿಗೆ ಮಾತ್ರ ಇದೆ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಮತ್ತು ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಇದೆ. ಇವ್ರು ಪೊಲೀಸ್ನವರು ಯಾಕೆ, ನಮ್ಮ ಮಾಲ್ಗತ್ತಿ ಸಾಹೇಬ್ರು ಹೇಳ್ತಾ ಇದ್ರು, ಜೈಲ್ಗೆ ಹೋಗ್ತಾನೆ ವಾಪಸ್ ಬರ್ತಾನೆ ಬೇಲ್ ತಗೊಂಡು ಅಂತ. ನೀವು ಬೇಲ್ ತಗೊಳ್ಳೋ ಹಾಗೆ ನೀವು ರೆಕಾರ್ಡನ್ನು ಬಿಲ್ಡಪ್ ಮಾಡಿ, ಒಬ್ಬ ಕ್ರಿಮಿನಲ್ಲು ಅವನು ಏನಾರು ಕ್ರಿಮಿನಲ್ ಅತ್ಯಾಚಾರ ಮಾಡ್ದ, ಗುಂಡಾಗಿರಿ ಮಾಡ್ದ ಅಂದಾಗ ಸಮರ್ಪಕವಾಗಿ ತನಿಖೆ ಮಾಡಿ ಒಳ್ಳೆಯ ಚಾರ್ಜ್ ಶೀಟನ್ನು ಹಾಕಿದ್ರೆ ಯಾವುದೇ ನ್ಯಾಯಾಧೀಶರು ಅವನಿಗೆ ಬೇಲ್ ಕೊಡೋದಿಲ್ಲ. ಇಲ್ಲಿ ಕಾರ್ಯಾಂಗದಲ್ಲೇ ತಪ್ಪಿದೆ. ಇಲ್ಲಿ ಸಮರ್ಪಕವಾಗಿ ಬೇಲಾಗಲಿ ಅಥವಾ ಒಂದು ಕೃತ್ಯ ಮಾಡಿದಾಗ FIR ಆಗಿ ಚಾರ್ಜ್ ಶೀಟ್ ಹಾಕುವಂಥದ್ರಲ್ಲೇ ತಪ್ಪಿದೆ, ಭಾಳ ತಪ್ಪಿದೆ. ಇದು ತುಂಬ ಸರಿ ಹೈಕೋರ್ಟು ಕೂಡ ಹೇಳಿದೆ, ಸುಪ್ರೀಂ ಕೋರ್ಟು ಹೇಳಿದೆ. ನೀವು ಏಕಾಏಕಿ ನಾನು ಈಗ ಯಾರೋ ಧಾರವಾಡದವರೊಬ್ಬರು, ಯಾರೋ ಅವರು ಸಜ್ಜನ್ನ, ಯಾರೋ
ಹೈದರಾಬಾದಲ್ಲಿ ಇದು ಮಾಡಿದ್ರು ಅತ್ಯಾಚಾರಿ ಆದವ್ರಿಗೆ. ನಾವು ಕೂಡ ಅಲ್ಲಿ ಒಂದು ನಡು ಪ್ರತಿಭಟನೆ ರೋಡ್ ಮಾಡಿದ್ವಿ ಅಲ್ಲಿ ನಮ್ಮಲ್ಲಿ. ಆಮೇಲೆ ಏನಾಯ್ತು, ಅವ್ರಿಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಬೇರೆಯವರೆಲ್ಲ ನೋಟಿಸ್ ಕೊಟ್ಟರು, ಕೇಸ್ ಆಯ್ತು. ನಾವ್ ಹೇಳ್ತಕ್ಕಂಥದ್ದು, ನೀವು ಪೊಲೀಸ್ ಅಧಿಕಾರಿಗಳು ಯಾರು ಕ್ರಿಮಿನಲ್ಸ್ ಇದ್ದಾರೆ ಅವ್ರನ್ನ ಹಿಡಿದು ತಂದು ಜೈಲಿಗೆ ಕಳಿಸುವಂತ ಕೆಲಸವನ್ನ ಕಾಗದದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ತನಿಖೆಯಲ್ಲಿ ಮಾಡಬೇಕೆ ಹೊರತಾಗಿ ನಿಮ್ಗೆ ಶಿಕ್ಷೆ ಕೊಡೋ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಆದರೂ ಕೂಡ ನಾನು ಒಂದು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಏನು, ಈ ಥರ ಸಂದರ್ಭದಲ್ಲಿ ಪೊಲೀಸ್ನವರು ಸೆಲ್ಫ್ ಡಿಫೆನ್ಸ್ ತಗೊಳ್ಳೋದಕ್ಕೆ ಕೆಲವು ಗೈಡ್ಲೈನ್ಸ್ ಇದೆ. ಯಾವ ರೀತಿ ನೀವು ಗುಂಡು ಹೊಡಿಬೇಕು, ಫಸ್ಟ್ ಏಕಾಏಕಿ ಗುಂಡು ಹೊಡಿಯಂಗಿಲ್ಲ, ಫಸ್ಟ್ ಲಾಠಿ ಚಾರ್ಜ್ ಮಾಡಬೇಕು, ಆಮೇಲೆ ವಾಟರ್ ಫೋರ್ಸ್ ಬಿಡಬೇಕು, ಆಮೇಲೆ ಶೆಲ್ಗಳು ಮಾಡಬೇಕು. ಇದೆಲ್ಲ ಮಾಡಿದಾಗ ಚದುರಲಿಲ್ಲ ಅಂದಾಗ ಹಿರಿಯ ಅಧಿಕಾರಿಗಳ ಅನುಮತಿ ತಗೊಂಡು ಪೊಲೀಸ್ನವರು ಕಾಲಿಗೆ ಗುಂಡು ಹಾಕುವಂಥ ಅವಕಾಶ ಇದೆ. ನಾವಿಲ್ಲ ಅಂತ ಏಕಾಏಕಿ ಗುಂಡಾಗಿರಿ ಮಾಡಿದ್ರು. ಈಗ ನೋಡಿ, ಮೊನ್ನೆ UT ಖಾದರ್ನ ಗೆರವು ಮಾಡಿದ್ರು. ಅದಕ್ಕಿಂತ ಮೊದಲು ಸುರೇಶ್ ಕುಮಾರ್ ಮನೆ ಹತ್ರ ಗೆರವಾಯಿತು. ಯಾಕೆ ಗೆರವಾಗುತ್ತೆ? ಇದ್ರ ಹಿನ್ನೆಲೆ ಏನು? ಇದನ್ನು ನಾವು ಆಡಳಿತಾರೂಢ ಪಕ್ಷ, ನಾಗರಿಕ ಸರ್ಕಾರ, ಜನರು ದಂಗೆ ಎಳೆದಿದ್ದಂಗೆ ಈ ಥರ ನಾವು ಯಾವ ರೀತಿ ಆಡಳಿತ ಕೊಡಬೇಕು? ಪಾರದರ್ಶಕವಾದ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟರೆ ಯಾಕೆ ಜನ ಬೀದಿಗೆ ಬರ್ತಾರೆ? ಬೀದಿಗೆ ಬರೋ ಉದ್ದೇಶನೇ ಇದು. ಆದ್ದರಿಂದ UT ಖಾದರ್ ಅವರ ಹೇಳಿಕೆಯನ್ನ 2 ವ್ಯಾಖ್ಯಾನಗಳಲ್ಲಿ ಜನ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಹ್ಯೂಮನ್ ರೈಟ್ ಕಮಿಷನ್ನ ಕಾನೂನಿನ ಪ್ರಕಾರ ಮತ್ತು ಸಂವಿಧಾನದ ಪ್ರಕಾರ UT ಖಾದರ್ ಅವರು ಆ ಥರ ಹೇಳೋದು ತಪ್ಪು, ಸರಿಯಲ್ಲ. ಅವ್ರು ಏನ್ ಮಾಡ್ಬೋದಿತ್ತು ಅಂದ್ರೆ, ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಆಫೀಸಲ್ಲಿ ಕರೆದು ಒಂದು ಮೀಟಿಂಗ್ ಮಾಡಿ, ನೋಡ್ರಿ ಯಾರ್ಯಾರು ಗುಂಡಾಗಿರಿ ಮಾಡ್ತಾರೆ ಅವ್ರನ್ನ FIR ಮಾಡಿ, ಅವ್ರ ಮೇಲೆ ಏನು ಕೃತ್ಯ ಎಸಗಿದ್ದಾರೆ ಅವನ ಮೇಲೆ ಕರೆಕ್ಟಾಗಿ ಚಾರ್ಜ್ ಶೀಟ್ ಆಗಿ ಯಾವುದೇ ಇನ್ಫ್ಲೂಯೆನ್ಸಿಗೆ ಒಳಗಾಗಬೇಡಿ. ಅವನು ಜೈಲಿನಲ್ಲಿರಬೇಕು. ನ್ಯಾಯಾಧೀಶರ ಮುಂದೆ ಫೈಲ್ ಹೋದಾಗ FIR ಚಾರ್ಜ್ ಶೀಟ್ಗಳನ್ನು ನೋಡಿದ ನ್ಯಾಯಾಧೀಶರು ಕರೆಕ್ಟಾಗಿ ಅವನಿಗೆ ಜೈಲಿಗೆ ಬಿಡಬೇಕು, ಬಿಡುಗಡೆ ಮಾಡಲ್ಲ. ಇವತ್ತು ಯಾಕೆ ದರ್ಶನ್ ಅವ್ರನ್ನ ಕೊಲೆ ಕೇಸಲ್ಲಿ ಎಲ್ಲೂ ಬೇಲೆ ಸಿಗ್ತಾ ಇಲ್ಲ ಅವ್ರಿಗೆ? ಯಾಕೆ? ಪಕ್ಕ ಇದೆ ಚಾರ್ಜ್ ಶೀಟ್, ಪಕ್ಕ ಇದೆ ತನಿಖೆ, ಅದನ್ನ ಫಿಟ್ ಮಾಡಿ ಅಂತ ಹೇಳೋದ್ ಬಿಟ್ಟು ಕಾಲಿಗೆ ಗುಂಡೋಡಿ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಹೇಳೋದಕ್ಕೆ? ಓಕೆ, ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಈಗ ತಾನೇ CPIM ನ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳಿಯ ನಮ್ಮ ಜೊತೆ ಇದ್ದಾರೆ, ಝೂಮ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮುನೀರ್ ಅವರೇ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಚಿಂತಕರು ಶಶಿಕಾಂತ್ ಎಡಹಳ್ಳಿ ಅವರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಖಾದರ್ ಅವರ ಸ್ಟೇಟ್ಮೆಂಟ್ ಅನ್ನ ನೀವು ಹೇಗೆ ನೋಡ್ತೀರಿ? ಅಲ್ಲ, ಖಾದರ್ ಅವರು ಎಲ್ಲಿಯೂ ಸಹಿತ ಎನ್ಕೌಂಟರ್ ಮಾಡಿ ಅಂತ ಹೇಳಿಲ್ಲ, ಸಾಯಿಸಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ ಬಹಳ ಅಪರಾಧ ಕೃತ್ಯ ಮರುಕಳಿಸಿದ್ದಾರೆ. ಕೈಗೆ ಕಾಲಿಗೆ ಫೈರ್ ಮಾಡಿ, ರೌಡಿಸಮ್ ಡಕಾಯಿತಿ ಮಾಡಿದ್ರೆ ಫೈರ್ ಮಾಡಿ ಅಂತ ಹೇಳ್ತಾರೆ ಹೊರತು ಅವರೆಲ್ಲರೂ ಸಹ ಸಾಯಿಸಿ ಎನ್ಕೌಂಟರ್ ಮಾಡಿ ಅಂತ ಹೇಳಿಲ್ಲ. ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಯಾವಾಗ ಆಗುತ್ತೆ, ಅವ್ರು ಸಾಯಿಸಿದ್ರೆ, ಪ್ರಾಣ ಹಾನಿ ಆದ್ರೆ. ಆದ್ರೆ ಅವರಿಂದ ಆಗ್ತಕ್ಕಂಥ ಮಾನವ ಹಕ್ಕುಗಳ ಉಲ್ಲಂಘನೆ ಇದೆಯಲ್ವಾ, ಈ ಡಕಾಯಿತಿಗಳು, ಆಮೇಲೆ ಕ್ರಿಮಿನಲ್ಸ್ಗಳಿದ್ದಾರಲ್ವಾ, ಇವರಿಂದ ಆಗ್ತಕ್ಕಂಥ ಜನಸಾಮಾನ್ಯರ ಮೇಲೆ ಆಗ್ತಕ್ಕಂಥ ದೊಡ್ಡದಾದಂಥ ಹಲ್ಲೆ, ಹಿಂಸೆ ಇದೆಯಲ್ವಾ, ಅವುಗಳನ್ನು ಹೇಗೆ ನಾವು ತಡೆ ಹಿಡಿಬೇಕು? ಮೊದಲನೇದಾಗಿ ಅವ್ರು ಹೇಳುವ ಅಗತ್ಯ ಇಲ್ಲ, ಯಾಕಂದ್ರೆ ಅವರು ಆರೋಗ್ಯ ಸಚಿವರು, ಅವರು ಗೃಹ ಸಚಿವರಲ್ಲ. ಸೊ ಆದರೂ ಸಹಿತ ಅವ್ರು ಆದೇಶ ಮಾಡೋ ಹಾಗಿಲ್ಲ, ಸಲಹೆಗಳನ್ನ ಕೊಡಬಹುದು, ಕೊಟ್ಟಿದ್ದಾರೆ. ಒಂದು ಸರ್ತಿ ಜನಸಾಮಾನ್ಯರಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡ್ಬಿಡಿ, ಯಾವ್ದಾದ್ರು ಕೊಲೆಯ ಅಪರಾಧ ಆದ್ರೆ ಮೊದಲು ಹ್ಯಾಂಗ್ ಹಿಮ್ ಅಂತ ಹೇಳ್ತಾರೆ, ಯಾವ್ದಾದ್ರು ರೇಪ್ ಆದ್ರೆ ಮೊದಲು ಏನ್ ಹೇಳ್ತಾರೆ, ಎನ್ಕೌಂಟರ್ ಹಿಮ್ ಅಂತ ಜನ ಹೇಳ್ತಾರೆ. ಬೇರೆ ಏನು ಹೇಳೋ ಅಗತ್ಯ ಇಲ್ಲ ನಮಗೆ. ಆದ್ದರಿಂದ ನಮ್ಮ ಕಾನೂನಿನ ವ್ಯವಸ್ಥೆ ಬಹಳ ವಿಳಂಬಾತ್ಮಕವಾಗಿದೆ. ಎಳಿತಾರೆ 10 ವರ್ಷ 20 ವರ್ಷ. ಇವತ್ತವರೆಗೂ ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಒಂದು ಪೋಕ್ಸೋ ಕೇಸ್ ಇದೆ. ಏನಾಗ್ತಾ ಇದೆ, ಅವ್ರನ್ನ ಇವತ್ತವರೆಗೂ ಸಹಿತ ವಿಚಾರಣೆ ಮಾಡ್ಲಿಕ್ಕೆ ಕೋರ್ಟ್ ಕರ್ಸಕ್ಕಾಗ್ತಾ ಇಲ್ಲ. ಇಂಥ ಒಂದು ಅತ್ಯಂತ ಜಾಳವಾಗಿರ್ತಕ್ಕಂಥ, ಪ್ರಭಾವಶಾಲಿಯಾಗಿರ್ತಕ್ಕಂಥವ್ರು ಇಲ್ಲಿ ನುಣುಚಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರುವಾಗ ಇವಾಗ ಏನ್ ಮಾಡ್ಬೇಕಾಗಿದೆ, ಮತ್ತೆ ಮತ್ತೆ ಮಾಡ್ತಕ್ಕಂಥ ಆರೋಪಗಳು, ಅಪರಾಧಗಳು ಇದ್ದಾವಲ್ವಾ, ಅಂಥವರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ. ಯಾಕೆ ಅಂತಂದ್ರೆ, ಹಿಂದೆ ಇರ್ತಕ್ಕಂಥ ಮಂಗಳೂರಿನ ಆಯುಕ್ತರಾಗಿದ್ರಲ್ವಾ ಸಂದೀಪ್ ಪಾಟೀಲ್ ಅಂತ, ಅವ್ರು ಏನ್ ಮಾಡಿದ್ರು, ಇಂಥ ಹಲವಾರು ರೀತಿಯಲ್ಲಿ ಹಲವಾರು ಜನರಿಗೆ, ಕ್ರಿಮಿನಲ್ಸ್ಗಳಿಗೆ ಗುಂಡು ಹೊಡೆಯಲಿಕ್ಕೆ, ಅದು ಕೆಳಗಡೆ ಕಾಲಿಗೆ ಗುಂಡು ಹೊಡೆಯೋದಕ್ಕೆ ಅವಕಾಶ ಕೊಟ್ಟಿದ್ರು. ಅವಾಗ ಅಲ್ಲಿ ಕ್ರಿಮಿನಲ್ ರೇಟು, ಕ್ರೈಮ್ ರೇಟು ಬಹಳ ಬಹಳ ಕಡಿಮೆ ಆಗಿತ್ತು. ಸೊ ಇವರು ಅದನ್ನ ಉದಾಹರಣೆಯಾಗಿ ಇಟ್ಕೊಂಡ್ಬಿಟ್ಟು, ನೋಡಿ ಈ ತರ ಆಗ್ತಾ ಇದೆ, ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ, ಹೇಗಾದ್ರೂ ಮಾಡಿ ಅದನ್ನು ತಡಿಬೇಕಾಗಿದೆ. ನಿಮಗೆ ತಡಿಯಕ್ಕೆ ಸಾಧ್ಯ ಆಗದೆ ಇದ್ರೆ, ಯಾಕಂದ್ರೆ ನುಣುಚಿಕೊಳ್ಳಿಕ್ಕೆ 1000 ದಾರಿಗಳು ಕ್ರಿಮಿನಲ್ಸ್ಗಳಿಗೆ. ಆದ್ರಿಂದ ಒಂದು ಕೆಲಸ ಮಾಡಿ, ಇಲ್ಲಿ ಜೀವಹಾನಿ ಮತ್ತು ಪ್ರಾಣಭಯ ಅಂತ ಹೇಳಿದಾವೆ. ಜೀವಹಾನಿ ಮಾಡೋದು ತಪ್ಪು,
ಅದರ ಪ್ರಾಣ ಭಯವನ್ನು ಹುಟ್ಟಿಸದೇ ಇದ್ರೆ, ಕಾನೂನಿನ ಭಯವನ್ನು ಹುಟ್ಟಿಸದೇ ಇದ್ರೆ ಇಲ್ಲಿ ಕ್ರಿಮಿನಲ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಆದ್ದರಿಂದ ಏನಾದರೂ ಮಾಡಿ ಅಂತ ಒಂದು ಸಲಹೆಯನ್ನು ಅವರು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಈ ತರ ಫುಲ್ ಪವರ್ ಕೊಡೋದು ಇಲಾಖೆಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರಲ್ವಾ? ಅಥವಾ ವೈಯಕ್ತಿಕ ದ್ವೇಷಕ್ಕೂ ಕಾರಣ ಆಗಲ್ವಾ ಸರ್? ಕೆಲವೊಂದ್ಸಲ ದುರುಪಯೋಗ ಪ್ರಶ್ನೆ ಬರುವುದಿಲ್ಲ. ಕೆಲವೊಂದು FIR ನಲ್ಲೂ ಪೊಲೀಸರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ, ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಗೆ ಬಗ್ಗಿದ್ರು ಅಂತ ಕೇಳ್ತಾರೆ. ಪ್ರತಿಯೊಂದು ಕೇಸಲ್ಲಿ, ಎನ್ಕೌಂಟರ್ ಕೇಸಲ್ಲಿ ಪೊಲೀಸರ ಮೇಲೆ FIR ಆಗುದೇ. ಅಂಥದ್ದು ಇಲ್ಲ ಆದ್ರೆ ದುರುಪಯೋಗ ಆದ್ರೆ ದುರುಪಯೋಗ ಚಾನ್ಸೇ ಇಲ್ಲ ಮೇಡಮ್. ದುರುಪಯೋಗ ಜೈಲಿಗೆ ಹೋಗ್ತಾನೆ. ಮರ್ಡರ್ ಕೇಸ್ ಆಗಿ ಅವನ ಮೇಲೆ ಜೈಲಿಗೆ ಹೋಗ್ತಾನೆ. ಎಷ್ಟೋ ಮಂದಿ ಹೋಗಿದ್ದಾರೆ ನಮ್ಮಲ್ಲಿ ಜೈಲಿಗೆ. ಈಗ ಕಸಾಬ್ ಅಂತ ಹೇಳಿದ್ರು, ಕಸಾಬ್ ಎಷ್ಟು ಮಂದಿ ಕೊಂದಿಲ್ಲ ಮುಗ್ಧರನ್ನ? 122 ಮಂದಿ ಕೊಂದ. ಹೌದಾ? ಮತ್ತೆ ಅವನಿಗೆ 11 ವರ್ಷ ಜೈಲ್ನಾಗ ಇಟ್ಟು 500 ಕೋಟಿ ಸರ್ಕಾರ ಖರ್ಚು ಮಾಡ್ತು. ಇದು ಬೇಕಾಗಿತ್ತ? ಅವ್ನು ಗಲ್ಲಾಗೋದು ಗ್ಯಾರಂಟಿ ಇದೆ ನಾವು ಆಕ್ರೋಶ ಮೇಡಮ್. ಎಲ್ಲ ಕಾನೂನು ಬಿಡ್ರಿ ನೀವು. ಇಲಾಖೆಯಲ್ಲಿ ಮತ್ತು ಮಂತ್ರಿಗಳು ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಏನಿರೋದಿಲ್ಲ, ಏನು ವ್ಯತ್ಯಾಸನೇ ಇಲ್ಲ. ಅವ್ರೇನು ಅನ್ಕೌಂಟರ್ ಮಾಡಂತ ಹೇಳಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದನ್ನ ರಾಜ್ಯದಲ್ಲಿ ಉತ್ತರ ಪ್ರದೇಶದ ಉದಾಹರಣೆಯನ್ನ ಕೊಡ್ತೀವಲ್ಲ ನಾವು. ಒಂದ್ ಸೆಕೆಂಡ್ ಆಯ್ತು, ಕೇಳಿಸ್ಕೊಳ್ಳಿ. ಉತ್ತರ ಪ್ರದೇಶದ ಉದಾಹರಣೆಯನ್ನ ಪ್ರತಿ ಸಲ ಕೊಡ್ತೀವಲ್ಲ ನಾವು. ರಾಜ್ಯ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಿಮ್ದು ಒಂದು ಉದಾಹರಣೆ ಕೊಡಲ್ಲ? ನಿಮ್ ಕೈಲಿ ಯಾಕಾಗಿರ್ಲಿಲ್ಲ? ಹೇಳ್ತೀನಿ ಕೇಳಿ, ಯಾವಾಗಲೂ ಇತ್ತದು ಖಾಲಿ ಗುಂಡಾಕೋದು. ಬರೀ ನಾವು ಉತ್ತರ ಪ್ರದೇಶದ ನೋಡಿ ಅಲ್ಲ, ಮೊದಲು ಇತ್ತು, ಮೊದಲು ಮಾಡಿದ್ದೇವೆ. ನಾನೇ 3 ಎನ್ಕೌಂಟರ್ ಮಾಡಿದ್ದೇನೆ. ಯೋಗಿ ಮಾಡೆಲ್ ಅಂತ ಯಾಕಂದ್ವಿ ಅಂದ್ರೆ ಕಾಲಿಗೆ ಶೂಟ್ ಔಟ್ ಮಾಡೋದು ಒಂದ್ ಪ್ರಕರಣ ತಗೊಂಡಂದಿಲ್ಲ. ಏನಾದ್ರೂ ಸ್ಟ್ರಿಕ್ಟ್ ಆಕ್ಷನ್ ಆಗ್ಬೇಕು ಅಂದ್ರೆ ನಾವು ಉತ್ತರ ಪ್ರದೇಶದ ಮಾಡೆಲ್ ಅಂತ ನೆನಪಿಸ್ಕೊಳ್ತೀವಿ. ಬರೀ ಅಲ್ಲಿ ಯಾಕೆ ಹೋಗ್ತೀವಿ? ರಾಜ್ಯ ಬಿಜೆಪಿ ಅವ್ರು ನೀವೇನ್ ಮಾಡಿದ್ರಿ ಅಂತ ಆಡಾಗ್ಲೇ ಕೊಲೆ ಆಯ್ತಲ್ವಾ ಅಂತ ರೌಡಿಗಳನ್ನ ಸುಮ್ನೆ ಬಿಡ್ಬೇಕಾಗಾದ್ರೆ ನಾನು ಹೇಳ್ತಿರೋಂತದ್ ನೋಡಿ, ಬರೀ ಸ್ಟೇಟ್ಮೆಂಟ್ ಉದಾಹರಣೆ ಬೇರೆ ಯಾರು ತಗೊಳ್ಳಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವಿ ವೆಲ್ಕಮ್ ಇಟ್. ಅದು ಎಕ್ಸಿಸ್ಟೆನ್ಸ್ ಬರುತ್ತೆ, ಅದು ಪ್ರಶ್ನೆ ಇರ್ತಕ್ಕಂಥದ್ದು. ಅದನ್ನ ಮಾಡ್ಲಿ ಮೊದಲು ಕಾಂಗ್ರೆಸ್. ಬರ್ತೀನಿ ನಾನು. ಮುನೀರ್ ಕಾಟಿಪಳ್ಳಿ ಅವರು ಒಂದೇ ನಿಮಿಷ. ಎನ್ಕೌಂಟರ್ ಮಾಡಿದ ಮೇಲೆ ನಮಗೆ ಎಷ್ಟು ಕಷ್ಟ ಇರ್ತದೆ ಗೊತ್ತಾ? ಅದನ್ನ ಕೇಳ್ತೀನಿ ಸರ್, ಕೇಳ್ತೀನಿ ನಾನು ನಿಮ್ಮ ಹತ್ರ. ಮುನೀರ್ ಕಾಟಿಪಳ್ಳಿ ಅವರೇ, ನನ್ನ ಧ್ವನಿ ಕೇಳಿಸ್ತದೆ ಅಲ್ವಾ ಸರ್? ಖಾದರ್ ಅವರ ಈ ಸ್ಟೇಟ್ಮೆಂಟ್ ಅನ್ನು ಹೆಂಗ್ ನೋಡ್ತೀರಿ ನೀವು? ಕೋಮು ದ್ವೇಷ, ಗಲಭೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡಕ್ಕೆ, ಅದರಲ್ಲೂ ಹೇಳಿ ಕೇಳಿ ಕರಾವಳಿ ಭಾಗದಲ್ಲೇ ಹುಟ್ಟಿ ಬೆಳೆದವರು, ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ಕಿಂತ ಸ್ಟೇಟ್ಮೆಂಟ್ ಕೊಟ್ರು ಅಂತ ನೋಡ್ತೀರಾ ನೀವು, ಅಥವಾ ಹೇಗ್ ನೋಡ್ತೀರಿ ಅವರ ಸ್ಟೇಟ್ಮೆಂಟ್ ಅನ್ನ? ನಾನು ಕೂಡ ಕರಾವಳಿ ಭಾಗದಲ್ಲೇ ಹುಟ್ಟಿ ಬೆಳೆದವನು. ನಾನು ಕಳೆದ 3 ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾಜಿಕ ರಾಜಕೀಯ ಚಳವಳಿಗಳಲ್ಲಿ ಸಕ್ರಿಯವಾಗಿರುವವನು. ಈಗಿನಷ್ಟು ಈಗ ಕಳೆದ 1 ವರ್ಷ ಏನು ಸುಧೀರ್ ಕುಮಾರ್ ರೆಡ್ಡಿ ಕಮಿಷನರ್ ಆಗಿ ಬಂದ ಮೇಲೆ, ಅರುಣ್ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆ SP ಆಗಿ ಬಂದ ಮೇಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1-2 ದಶಕಗಳಲ್ಲಿ ಯಾವತ್ತೂ ಇಲ್ಲದಷ್ಟು ಕಾನೂನು ವ್ಯವಸ್ಥೆ ಇವತ್ತು ಕಂಟ್ರೋಲ್ ಅಲ್ಲಿದೆ. ಯಾವುದೇ ರೀತಿಯಾದಂತಹ ಕಮ್ಯುನಲ್ ಗಲಾಟೆಗಳು, ದ್ವೇಷ ಭಾಷಣಗಳು ಮತ್ತು ಅದರ ಜೊತೆಯಲ್ಲಿ ಗೂಂಡಾ ಆಕ್ಟಿವಿಟೀಸ್, ಕ್ರಿಮಿನಲ್ ಆಕ್ಟಿವಿಟೀಸ್, ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಪೂರ್ತಿ ಕಂಟ್ರೋಲ್ಗೆ ಬಂದಿದೆ. ಯಾವುದೇ ರೀತಿಯಾದಂತಹ ಗ್ಯಾಂಗ್ ವಾರ್ಗಳು ಇಲ್ಲಿ ನಡೀತಾ ಇಲ್ಲ. ರೌಡಿಗಳ ಪರಸ್ಪರ ಕೊಲೆಗಳು ಇನ್ನೊಂದು ಮತ್ತೊಂದು ಯಾವುದು ಕೂಡ ಇಲ್ಲಿ ಘಟಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ, ಅದು ಕೂಡ ಪೊಲೀಸ್ ಕಮಿಷನರ್ ಅವರಿಗೆ ವಿಪತ್ತು ನಿರ್ವಹಣಾ ಸಭೆ ಅಂತ ಒಂದು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಆನ್ ಮೈಕ್ ಮೀಡಿಯಾಗಳ ಮುಂದೆ ಈ ರೀತಿಯಾದಂತಹ ಕಾನೂನಿನ ಪಾಠ ಮಾಡುವಂತ ಅವಶ್ಯಕತೆ ಏನಿತ್ತು? ಒಂದು, ಈಗ ಇವರೆಲ್ಲ ವಾದ ಮಾಡೋದನ್ನ ನಾನು ಕೇಳ್ತಾ ಇದ್ದೀನಿ. ಇವರೆಲ್ಲ ಹೇಳೋದು ಗಮನಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪ್ರತಿದಿನ ಕ್ರೈಮ್ ನಡೀತಾ ಇದೆ, ಪ್ರತಿದಿನ ಕೊಲೆಗಳಾಗ್ತಾ ಇದೆ, ಪ್ರತಿದಿನ ಗ್ಯಾಂಗ್ ವಾರ್ಗಳು ಆಗ್ತಾ ಇದೆ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಅದ್ಯಾವುದು ಇಲ್ಲದಂತ ಕಾಲದಲ್ಲಿ ಅದೆಲ್ಲವನ್ನು ಕೂಡ ಕಾನೂನಿನ ಮೂಲಕವೇ, ಕಾನೂನಿನ ಚೌಕಟ್ಟಿನ ಮೂಲಕವೇ ಹದ್ದುಬಸ್ತಿನಲ್ಲಿಟ್ಟಿರುವಂತಹ ಅಧಿಕಾರಿಗಳಿಗೆ ನೀವು ಗುಂಡು ಹಾರಿಸಿ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡಿ ಅಂತ ಹೇಳುವಂತ ಅಗತ್ಯ ಏನಿದೆ ಅಂತ ನಾನು ಕೇಳುವಂತದ್ದು. ಅದು ಒಂದು. ಮತ್ತೆ ಇನ್ನೊಂದು, ಇದನ್ನೆಲ್ಲ ಬಹಿರಂಗವಾಗಿ ಹೇಳುವಂತ ವಿಚಾರ ಅಲ್ಲ. ಇದೆಲ್ಲವೂ ಕೂಡ ಒಂದು ವೇಳೆ ಕಾನೂನಿನ ಇವುಗಳು ಸುವ್ಯವಸ್ಥೆ ಪ್ರಶ್ನೆಗಳು ಕೈಮೀರಿದ್ರೆ, ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಕೈಮೀರಿ ನಡೀತಾ ಇದ್ರೆ, ಇದೆಲ್ಲವೂ ಕೂಡ ಆಂತರಿಕವಾಗಿ ಪೊಲೀಸ್ ಇಲಾಖೆಗೆ ಅಲ್ಲಿ ಚರ್ಚೆ ಆಗ್ಬೇಕಾದಂತಹ ಸರ್ಕಾರಗಳು ಸೂಚನೆ ಕೊಡಬೇಕಾದಂತ ವಿಚಾರ. ಇದನ್ನ ಮಾಧ್ಯಮಗಳ ಮುಂದೆ, ಎಲ್ಲಾ ಅಧಿಕಾರಿಗಳ ಮುಂದೆ ಕೂರಿಸಿ, ಕಂದಾಯ ಅಧಿಕಾರಿಗಳನ್ನು ಕೂರಿಸಿ ಈ ಪಾಠವನ್ನು ಮಾಡುವಂತ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ಅದು ಅಗತ್ಯವೇ ಇಲ್ಲ. ಒಂದು. ಮತ್ತೆ ಈಗೆಲ್ಲ ಹೇಳಿದ್ರು, ನಾವು
ಕ್ರಿಮಿನಲ್ ಗಳನ್ನ ಜೈಲಲ್ಲಿ ಇಟ್ಟು ಸಾಕ್ಲಿಕ್ಕಾಗತ್ತಾ, ಇನ್ನೊಂದು ಮಾಡ್ಲಿಕ್ಕಾಗತ್ತಾ, ಶೂಟ್ ಮಾಡಿಯೇ ಕಂಟ್ರೋಲ್ ಮಾಡ್ಬೇಕು ಅಂತ. ಹಂಗಾದ್ರೆ ನೀವು ಕಾನೂನು, ನೀವೆಲ್ಲ ಸರ್ಕಾರ ನಡೆಸುವವರು, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ಕೆಲವರ ರಾಜ್ಯದಲ್ಲಿ ಸರ್ಕಾರ ಇದೆ, ಅಥವಾ ಮುಂದೆ ಕೇಂದ್ರಕ್ಕೆ ಸರ್ಕಾರ ಬರಬಹುದು. ನೀವು ಕಾನೂನುಗಳನ್ನ ತಿದ್ದುಪಡಿ ಮಾಡಿ, ನ್ಯಾಯಾಲಯ ಬೇಡ, ಯಾರು ತಪ್ಪಿತಸ್ಥರು ಅಂತ ಕಂಡ್ರೆ ಅವರನ್ನು ಪೊಲೀಸರು ನೇರವಾಗಿ ಶೂಟ್ಔಟ್ ಮಾಡಿ ಶಿಕ್ಷೆ ಕೊಡುವಂತಹದ್ದೇ ಒಂದು ಕಾನೂನು ತಿದ್ದುಪಡಿ ಮಾಡಿ. ಪುಡಾರಿಗಳನ್ನ ಕಂಟ್ರೋಲ್ ಮಾಡಕ್ಕಾಗದೆ ಪಬ್ಲಿಕ್ ಎದುರಿಗೆ ಹೀರೋ ಆಗೋಕೆ ಪೊಲೀಸರನ್ನ ಕಾಯಿನ್ ಅಥವಾ ದಾಳವಾಗಿ ಬಳಸ್ಕೊಂಡ್ರು ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ ಅಂತಾನಾ ನಿಮ್ ಸ್ಟೇಟ್ಮೆಂಟ್ ನೀವ್ ಹೇಳ್ತಾ ಇರೋದು? ಇದು ಅಗತ್ಯನೇ ಇರಲಿಲ್ಲ. ನನ್ಗೆ ಅನಿಸುವಂತದ್ದು, ಪೊಲೀಸ್ ಕಮಿಷನರ್ ಅವರು ಯಾವುದೇ ರಾಜಕಾರಣಿಗಳ ಅನಗತ್ಯ ಪ್ರಭಾವ ಮಾತುಗಳಿಗೆ ಬೆಲೆ ಕೊಡ್ತಾ ಇದ್ರು. ಕಾನೂನು ಪ್ರಕಾರ ಸಚಿವರುಗಳಿಗೆ, ಶಾಸಕರುಗಳ ಮಾತುಗಳಿಗೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಕೊಡ್ತಾರೆ. ಅದರ ಆಚೆಗೆ ಕಾನೂನಿನ ಪ್ರಕಾರ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅದು ಇಲ್ಲಿಯ ಯಾವುದೇ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಇವತ್ತು ನುಂಗಲಾರದ ತುತ್ತಾಗಿದೆ. ಅದಕ್ಕಾಗಿ ಕಮಿಷನರ್ ಅವರನ್ನ, SP ಅವರನ್ನ ಡಿಗ್ರೇಡ್ ಮಾಡ್ಲಿಕ್ಕೆ, ಅವರ ಒಂದು ಇದನ್ನ ಕಾನ್ಫಿಡೆನ್ಸ್ ಅನ್ನ ಕುಂಠಿತ ಮಾಡ್ಲಿಕ್ಕೆ ಇಂತ ಒಂದು ಹೇಳಿಕೆಯನ್ನ ಕೊಟ್ಟರು ಅನ್ನುವಂಥದ್ದು ಇವತ್ತು ಚರ್ಚೆ ಇರೋದು ಮೇಡಮ್. ಅದರಿಂದಾಗಿ UT ಖಾದರ್ ಅವರ ಈ ಹೇಳಿಕೆ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡಿದೆಯೇ ಹೊರತು ಇನ್ನು ಯಾವುದೇ ರೀತಿಯಾದಂತಹ ಒಂದು ಸಾಮಾಜಿಕವಾದಂತಹ ಅಥವಾ ಲಾ ಅಂಡ್ ಆರ್ಡರ್ ನ ಕಂಟ್ರೋಲ್ ಮಾಡುವಂತ ಉದ್ದೇಶದಿಂದ ಇರಲಿಲ್ಲ. ಮತ್ತು ಆ ರೀತಿ ಹೇಳುವಂತದ್ದು ತಪ್ಪು. ಸರ್ಕಾರ ನಡೆಸುವವರು, ಕ್ಯಾಬಿನೆಟ್ ನಲ್ಲಿರುವಂತವರು ಈ ರೀತಿ ಕಾನೂನನ್ನ ಕೈಗೆತ್ಕೊಂಡು ಶೂಟ್ ಮಾಡಿ ಅಂತ ಹೇಳುವಂತಹದ್ದು ಖಂಡಿತವಾಗಿಯೂ ಕೂಡ ಖಂಡನಾರ್ಹ ಮತ್ತು ಇದರ ಮೇಲೆ ಕ್ರಮ ಆಗಬೇಕು ಅಂತ ನಾವೊಂದು ಒತ್ತಾಯ ಮಾಡ್ತೀವಿ. ನಾನು ಬರ್ತೀನಿ ನಿಮ್ಮ ಹತ್ರ. ಶಶಿಕಾಂತ್ ಸರ್, ಈಗ ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಅವರ ಸಿದ್ಧಾಂತ, ಇವ್ರುಗಳ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿ ಖಾದರ್ ಅವರ ಸ್ಟೇಟ್ಮೆಂಟ್ ಇತ್ತು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಅಲ್ಲ, ಹಾಗೇನಿಲ್ಲ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಸಹಿತ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು. ಹಲವಾರು ಸರ್ತಿ ಅದನ್ನ ಹೇಳಿದ್ದಾರೆ ಅವರು. ಅದು RSS ಆಗಿರಬಹುದು ಅಥವಾ ಇನ್ಯಾವುದೋ ಆಗಿರಬಹುದು. ಕಾನೂನು ಸುವ್ಯವಸ್ಥೆಗೂ RSSಗೂ ಯಾಕೆ? ಯಾಕಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಭಂಗ ಮಾಡುವ ಕೆಲಸವನ್ನ RSS ಹಲವಾರು ಸರ್ತಿ ಮಾಡಿದೆ. ಆಮೇಲೆ ಸಂಘ ಪರಿವಾರ ಮಾಡಿದೆ, ಬಜರಂಗ ದಳ ಮಾಡಿದೆ, ಶ್ರೀರಾಮ್ ಸೇನೆ ಮಾಡಿದೆ, ಕೋಮುದ್ವೇಷ ಹರಡಿದೆ. ಇಡೀ ಇದರಲ್ಲಿ ಕರಾವಳಿ ಭಾಗದಲ್ಲಂತೂ ಹಲವಾರು ಮರ್ಡರ್ಗಳಾಗಿದ್ದಾವೆ. ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗಿದ್ದಾವೆ, ಇವ್ರ ಮೇಲೆ ಮಾಡಿದ್ದಾರೆ. ಇವುಗಳೆಲ್ಲದಕ್ಕೂ ಮೂಲ ಕಾರಣಗಳು ಬೇರೆ ಬೇರೆ ಭಿನ್ನವಾಗಿದ್ದಾವೆ. ಆದ್ದರಿಂದ ಕರಾವಳಿಯಲ್ಲಿ ಬಹಳ ಮುಖ್ಯವಾಗಿ ಅವ್ರು ಏನ್ ಮಾಡಿದ್ರು, ಕರಾವಳಿ ಭಾಗವನ್ನ ಒಂದು ರೀತಿಯಾದಂತ ಎಕ್ಸ್ಪೆರಿಮೆಂಟಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಅದನ್ನ ಹತ್ತಿಕ್ಕಬೇಕಾಗಿತ್ತು. ಅದಕ್ಕೆ ಇವರು, ನಾನು ಮೊದಲೇ ಹೇಳಿದೆ ನಿಮಗೆ, ಇವ್ರ ಕೆಲಸ ಅಲ್ಲ, ಅದು ಆರೋಗ್ಯ ಸಚಿವರ ಕೆಲಸ ಅಲ್ಲ, ಅದು ಗೃಹ ಸಚಿವರ ಕೆಲಸ ಆಗಿತ್ತು. ಆದ್ರೂ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು, ಜೀವ ಭಯ ಇಲ್ಲದೆ ಇದ್ರೆ, ಕಾನೂನು ಭಯ ಇಲ್ಲದೆ ಇದ್ರೆ ಕ್ರಿಮಿನಲ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಅದು ಯಾರಾದ್ರೂ ಸಂಘಟಿತ ಕ್ರಿಮಿನಲ್ಸ್ಗಳು ಆಗಿರ್ಬೋದು, ವ್ಯಕ್ತಿಗತ ಕ್ರಿಮಿನಲ್ಸ್ಗಳು ಆಗಿರ್ಬೋದು. ಆದ್ರಿಂದ ಅವುಗಳನ್ನು ಹತ್ತಿಕ್ಕಬೇಕು ಅಂತಂದ್ರೆ ಕಾನೂನು ಭಯ ಹುಟ್ಟಿಸ್ಬೇಕು, ಪೊಲೀಸ್ ಭಯ ಹುಟ್ಟಿಸ್ಬೇಕು. ಅದರ ಅರ್ಥ ಪೊಲೀಸರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಇಲ್ವೋ? ಎಲ್ಲಾ ಕಡೆ ಇರ್ತವೆ, ಒಂದು 5% 10% ಮಿಸ್ಯೂಸ್ಗಳು ಹಾಗೆ ಆಗ್ತವೆ. ಅವುಗಳನ್ನ ಏನು ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಹಾಗಾದ್ರೆ ನಾವು ಕಾನೂನು ಬಿಟ್ಬಿಟ್ಟು ಆಯ್ತು ಎಲ್ಲ ಜಡ್ಜ್ಗಳೇ ನೋಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕುತ್ತಾ? ಯಾಕಂತಂದ್ರೆ ಮೊದಲನೇದಾಗಿ ಕ್ರಿಮಿನಲ್ಸ್ಗಳಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ. ಆಯ್ತು, ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಸದ್ಯಕ್ಕೆ ಅಲ್ಲ ಮೇಡಮ್, ಗುಂಡು ಲಾಠಿ ತಗೊಂಡ್ಬಿಡ್ರಿ ಒಳ್ಳೆ ವಾಪಸ್ಸು. ಅಲ್ಲ, ನ್ಯಾಯ ಅನ್ನಿಸ್ಕೊಳ್ಳುತ್ತಾ ಬಸವರಾಜ್ ಸರ್? ಕಾನೂನು ಮೀರಿಲ್ಲ, ನಾವು ಕಾನೂನು ಪ್ರಕಾರ ಮಾಡ್ತೀವಿ. ನಾವು ಅಲ್ಲ, ಶಿಕ್ಷೆ ಕೊಡೋದು ಪೊಲೀಸರ ವ್ಯಾಪ್ತಿಗೆ ಬರುತ್ತೆ ಮೇಡಮ್. ನಾವು ಶಿಕ್ಷೆ ಕೊಡೋದಿಲ್ಲ, ನಮ್ಮ ರಕ್ಷಣೆ ಸಲುವಾಗಿ ಹೊಡಿತಾ ಇದ್ದೀವಿ, ನಮ್ಮ ಆತ್ಮರಕ್ಷಣೆ ಸಲುವಾಗಿ ಹೊಡಿತಾ ಇದ್ದೀವಿ. ಸಿನಿಮಾಗಳಲ್ಲಿ ನೋಡಿರ್ತೀವಿ, ಓಡು ಅಂತ ಹೇಳೋದು, ಕಾಲಿಗೆ ಶೂಟ್ ಮಾಡೋದು. ಉತ್ಕರ್ಷ್ ಬರ್ತೀನಿ. ಅದೇ ಆಕ್ಷನ್ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಓಡು ನೀನು ಅಂತ ಹೇಳೋದು, ಕಾಲಿಗೆ ಫೈರ್ ಮಾಡೋದು, ಪೆಟ್ ಕೊಡೋದು. ಇಂಥದ್ದು ರಿಯಲ್ ಲೈಫ್ ಅಲ್ಲೂ ಆಗ್ತಾ ಬಂದ್ರೆ ನಿಜವಾದ ತಪ್ಪಿತಸ್ಥರಿಗಾದ್ರೆ ಫೈನ್, ಜನನು ಏನು ಮಾತಾಡಕ್ ಹೋಗಲ್ಲ. ಬಟ್ ಇದು ಅಡ್ವಾಂಟೇಜ್ ತಗೊಂಡು ದುರುಪಯೋಗ ಮಾಡ್ಕೊಂಡು ಯಾರೋ ಬಡವನ್ಗೋ ಇನ್ಯಾರಿಗೋ ಮಾಡಕ್ ಹೋದ್ರೆ ಅವಾಗ ಯಾರು ಮುಗ್ಧರನ್ನ ಕೊಲ್ತಾರೆ, ಯಾರು ಮುಗ್ಧರನ್ನ ಗುಂಡು ಹಾಕ್ತಾರೆ ಅಂತವ್ರನ್ನ ಜೈಲಿಗೆ ಹೋಗ್ತಾರೆ, ಪ್ರಶ್ನೆನೇ ಇಲ್ಲ. ಒಂದು ಉದಾಹರಣೆ ಕೊಡಿ ನೀವು, ನಮ್ಮ ರಾಜ್ಯದಲ್ಲಿ ಆಗಿದೆ ಒಂದು ಉದಾಹರಣೆ ಕೊಡಿ. ಹೈದರಾಬಾದ್ ಆದಾಗ ಉದಾಹರಣೆ ಕೊಡಿ. ಹೈದರಾಬಾದ್ ಎನ್ಕೌಂಟರ್ ಆದಾಗ ಕಾಮನ್ ಮ್ಯಾನ್ ಹೇಳಲಿಲ್ಲ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗ್ಡೆ ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕಾಗೋದಿಲ್ಲ ಅಂತ ನೀವು ತೀರ್ಮಾನ ಮಾಡೋ ಸ್ಥಳದಲ್ಲೇ ನೀವು ಶಿಕ್ಷೆ ಕೊಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ರು? ಮುಚ್ಚಬಿಡಿ, ಇಲ್ಲ ಅಂದ್ರೆ ಶಿಕ್ಷೆ ಕೊಡೋದು ಮತ್ತೆ ಮಾನವ ಹಕ್ಕುಗಳ ಆಯೋಗ ಮುಚ್ಚಬಿಡಿ. ಮಿನಿಸ್ಟ್ರು ಹೇಳಿದ್ರು
ಶೂಟ್ಔಟ್ ಮಾಡೋರು, ಕಾಲಿಗೆ ಶೂಟ್ ಮಾಡಿದ್ರು ಅಥವಾ ಜೀವನೇ ಹೋಯ್ತು ಮತ್ತೊಂದಾಯ್ತು. ನಾಳೆ ದಿನ ಕಟಕಟಿಯಲ್ಲಿ ನಿಂತ್ಕೊಳ್ಳೋದು ಮತ್ತೆ ಅದನ್ನ ಫೇಸ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಿಮ್ಗಳಿಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ನೋಡಿ ಮೇಡಮ್, ನಾನು 3 ಎನ್ಕೌಂಟರ್ ಮಾಡಿದ್ದೇನೆ, ಇನ್ನೊಂದು 3 ಲಾ ಅಂಡ್ ಆರ್ಡರ್ಸ್ ಅಲ್ಲಿ ಅವಾಗ ಗುಂಡು ಹಾಕಿದ್ದೇವೆ, 6 ಜನ ಸತ್ತಿದ್ದಾರೆ. ನಾವೇನು ಸಂತೋಷದಿಂದ ಹೇಳ್ತಾ ಇಲ್ಲ, ನಮಗೂ ಸಂಕಟ ಆಗ್ತದೆ, ನಾವು ಯುವರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ನಾವು ಖುಷಿಯಿಂದ ಹೊಡಿತಾ ಇಲ್ಲ, ಆದ್ರೆ ಅದು ಅನಿವಾರ್ಯತೆಯಿಂದ ಹೊಡಿತಾ ಇದ್ದೇವೆ. ಅನಿವಾರ್ಯತೆಯಿಂದ ಹೊಡೆದಾಗ ಅದು ಜಸ್ಟಿಫೈ ಮಾಡ್ಕೊಳ್ಳೋದು ಅಷ್ಟೇ ಪೊಲೀಸರಿಗೆ ಕಷ್ಟ ಇದೆ. ಈ ನೋಡಿ ಆ ಸಜ್ಜನವರು ಅಲ್ಲಿ ಹೈದರಾಬಾದ್ನಲ್ಲಿ 4 ಮಂದಿ ಕೊಂಡಾಗ ಇಡೀ ಹೈದರಾಬಾದ್ನೇ ಪಟಾಕಿ ಹಾರಿಸಿದ್ರು, ಇಡೀ ಜನ ಸಂತೋಷ, ಅವ್ರಿಗೆ ಜೈಕಾರ, ಇಡೀ ರಾಷ್ಟ್ರ ತುಂಬಾ ಜೈಕಾರ ಹಾಕಿದ್ರು. ಬಟ್ ಆದ್ರೂ ಅವನ ಮೇಲೆ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ಕ್ವೈರಿ ಮಾಡ್ತು, ಸುಪ್ರೀಂ ಕೋರ್ಟ್ ಅವ್ರಿಗೆ ನೋಟಿಸ್ ಕೊಡ್ತು, ಅದು ಕೇಸ್ ಫೈಲ್ ಆಯ್ತು ಸುಪ್ರೀಂ ಕೋರ್ಟ್ ನಲ್ಲಿ. ಅದ್ರ ಫೇಸ್ ಮಾಡೋದು ಅಂತಂದ್ರೆ ನಾವು ಅಲ್ಲಿರುವಂತ ನಮ್ಮ ಪರವಾಗಿ ನೀವು ಸಾಕ್ಷಿ ಹೇಳ್ರಪ್ಪ ಅಂತ ಕೈಕಾಲು ಮುಗಿಬೇಕು ಜನರಿಗೆ, ಕೈಕಾಲು ಮುಗಿದು ನಮ್ಮ ಪರವಾಗಿ ಹಿಂಗ್ ಮಾಡಿ ನಮ್ಮ ಮಾಡಿ ಅಂತ ಅದನ್ನ ಅಫಿಡೇಟ್ ಮಾಡಿಸೋದು. ಒಂದ್ ದಿವಸ ಕೇಳಿ, ನಮ್ಮ ಕಷ್ಟ ಕೇಳಿ, ಹೊಡೆದ ಮೇಲೆ ಜನರಿಗೆ ಕೈಕಾಲು ಮುಗಿತೇವೆ, ನೀವು ನಮಗೆ ನಮ್ಮ ಪರವಾಗಿ ಹೇಳಿ ಸಾಕ್ಷಿ ಹೇಳಪ್ಪ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಫಿಡೇಟ್ ಮಾಡಿಸ್ಬೇಕು. ಬರೀ ಸ್ಟೇಟ್ಮೆಂಟ್ ಕೊಡೋದಲ್ಲ, ಅಫಿಡೇಟ್ ಮಾಡೋದು ಎಷ್ಟು ಕಷ್ಟ ಆಗ್ತದೆ, ಭಾರಿ ತ್ರಾಸ ಆಗ್ತದೆ. ಕೆಲವೊಬ್ರು ಓಡಾಡ್ತಾರೆ, ಎಲ್ಲಿ ಬಿಡ್ರಿ ನಿಮ್ ಕಿರಿಕಿರಿ ನಮಗೆ ಯಾಕಂತ. ಸೊ ಅದಕ್ಕೆ ಹೊಡೆಯೋದಂತೂ ಬಹಳ ಈಜಿ, ಮಾತಾಡೋದು ಬಹಳ ಈಜಿ, ಅಲ್ಲಿ ಹೊಡೆದ ಮೇಲೆ ಅಷ್ಟೇ ಕಷ್ಟ ಇರ್ತದೆ ನಮಗೆ ಜಸ್ಟಿಫೈ ಮಾಡ್ಕೊಳ್ಳೋದು. ಕೇಸ್ ರಿಟೈರ್ಡ್ ಆದ್ಮೇಲೆ 10 ವರ್ಷ ಕೇಸ್ ನಾವು ಅಟೆಂಡ್ ಆಗಿದ್ದೀವಿ, ನನ್ನ ಮೇಲೆ 3 ಕೇಸ್ ಆಗಿದ್ದಾವೆ. ಮುಸ್ಲಿಂ ಮುಖಂಡರು MD ಫಾರೂಕ್ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಫಾರೂಕ್ ಅವರೇ ನಮಸ್ಕಾರ. ಖಾದರ್ ಅವರ ಸ್ಟೇಟ್ಮೆಂಟ್ ಅನ್ನ ವೆಲ್ಕಮ್ ಮಾಡ್ತೀರಾ ಅಥವಾ ಹೆಂಗಿದೆ? 100% ವೆಲ್ಕಮ್ ಮಾಡ್ತೀರಿ. ಅದು ಖಾದರ್ ಅಲ್ಲ, ಬೇರೆ ಯಾರಾದ್ರೂ ಹೇಳಿದ್ರು ನಾವು ವೆಲ್ಕಮ್ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಮ್ಮ ಭಾರತದ ಸಂವಿಧಾನದಲ್ಲಿ ಇವತ್ತಿರುವಂತ ಕಾನೂನು ಅಟ್ಟು ಚೌಕಟ್ಟಲ್ಲಿ ಇವತ್ತು ಏನ್ ನಡೀತಾ ಇದೆ, ನೀವೇ ಇವಾಗ ರೀಸೆಂಟ್ ಆಗಿ ನೋಡಿರ್ಬೋದು, ಒಂದು 13 ವರ್ಷದ ಒಂದು ಬಾಲಕಿಯ ಮೇಲೆ ಏನು ಅತ್ಯಾಚಾರ ನಡೀತು, ಅಂಥ ವ್ಯವಸ್ಥೆಗಳು ಬರೋದು ಹೆಂಗಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಟೈಟಾಗಿ ಇಲ್ಲದೆ ಇರೋವಾಗ. ಇವಾಗ ನೀವು 22 ಜನ ಅವ್ರು ಏನು ಹೇಳಿದ್ರು, ಹೋಟೆಲ್ ಮೇಲೆ ಬುಲ್ಡೋಸರ್ ಹಾಕಿದ್ರು, ಅದ್ರ ಮೇಲೆ ಬುಲ್ಡೋಸರ್, ಅಂಥ ಬುಲ್ಡೋಸರ್ ಹಾಕಿ ಏನು ಪ್ರಯೋಜನ ಇಲ್ಲ. ಎನ್ಕೌಂಟರ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಏನಾದರೂ ಮಾಡಬೇಕಾದ್ರೆ 100 ಸಲ ಅಂತ ಯೋಚನೆ ಮಾಡೋದು. ಮತ್ತೆ ಗುಂಡಾಟ ಅಂತ ಹೇಳ್ತಾರಲ್ಲ, ನಾನು ಪೊಲೀಸ್ ಇಲಾಖೆ ತುಂಬಾ ಹತ್ರದಿಂದ ನೋಡಿದ್ದೀನಿ, ಅವ್ರು ಅವಾಗಲೇ ಹೇಳ್ತಾ ಇದ್ರು ಏನಾದರೂ ಒಂದು ಸಾಕ್ಷಿ ಬೇಕಾದ್ರೆ ನಾವು ಮುಂದೆ ಹೋಗಿ ಅವ್ರ ಕೈಕಾಲು ಮುಗಿಬೇಕು ಅಂತ. ಹೌದು, ಸತ್ಯವಾದ ಮಾತು. ಅವರು ನೀವು ಅದು ಗುಂಡಾಟ ಅಂದ್ರೆ ಶೂಟೌಟ್ ಮಾಡೋದಂತಲ್ಲ, ಕೇವಲ ಯಾವುದಾದ್ರೂ ಒಂದು ಮೊಬೈಲ್ ಕೂಡ ಕಳೆದೋಗ್ಬಿಟ್ಟಿದ್ರೆ ಅದನ್ನ ತಗೊಂಡ್ಬಂದ್ಬಿಟ್ಟು ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾದ್ರೆ ಕೂಡ ಅದಕ್ಕೂ ಒಬ್ಬ ವಿಟ್ನೆಸ್ ಬೇಕು ಅವ್ರಿಗೆ. ಅಂತ ಟೈಮಲ್ಲಿ ಯಾರು ಬರಲ್ಲ. ಅಂತ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ತಮ್ಮ ಪರಿಚಯದಲ್ಲಿರುವಂಥ ಅಕ್ಕಪಕ್ಕದಲ್ಲಿರೋರನ್ನ ಕರೆದಿ ಕೈಕಾಲು ಮುಗ್ದಿ ಅದನ್ನ ಸಿಗ್ನೇಚರ್ ಹಾಕಿ ಅವ್ರಿಗೆಲ್ಲ ಹೇಳಿ ಮಾಡಿಸಿದಾಗಲೇ ಅವಾಗ ಕೆಲಸ ಆಗೋದು. ಇನ್ನೊಂದೇನೆಂದ್ರೆ, ಈ ರಾಜಕಾರಣಿಗಳು ಯಾರಿರ್ತಾರೆ, ಯಾರಾದರೂ ಇರಲಿ, ಯಾವುದೇ ಪಕ್ಷದವ್ರು ಇರಲಿ, ಪ್ರತಿಯೊಬ್ಬರೂ ಅಷ್ಟೇ, ಮತ್ತು ಅವ್ರ ಚಮಚಗಳು ಇರ್ತಾರಲ್ಲ, ಅಂಥವ್ರು ಏನು ಮಾಡ್ತಾರೆ ಅಂದರೆ, ಇವ್ರು ಏನಾದರೂ ಹಿಡ್ಕೊಂಡು ಬಂದಿದ ತಕ್ಷಣ, ಒಳಗೆ ಕರ್ಕೊಂಡು ಹೋಗಿದ ತಕ್ಷಣ ಫಸ್ಟ್ ಕಾಲ್ ಮಾಡೋದೆ, ನಾನು MLA ಕಡೆಯಿಂದ ಮಾತಾಡ್ತಾ ಇದ್ದೀನಿ, ನಾನು MP ಕಡೆ ಮಾತಾಡ್ತಾ ಇದ್ದೀನಿ, ನಾನು ಮಿನಿಸ್ಟರ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಬಿಡಲ್ಲ. ಮೊದಲನೇದು ಇದೆಲ್ಲ ಚೇಂಜ್ ಆಗಬೇಕು. ಯಾಕಂದ್ರೆ ಅವ್ರು ಹೇಳಿರೋ ಸತ್ಯ ಹೊಡೆದಾಗಲೇ ಗೊತ್ತಾಗೋದು. ಇವಾಗ ಗುಂಡಾಟ ಅಂತ ಹೇಳ್ತೀರಾ, ಎಷ್ಟೊಂದು ಜನ ಇವತ್ತು ಯುವಕರು ಹೆಂಗೆ ಚೇಂಜ್ ಆಗ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? ಇದೆ, ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಒಂದು ಕಾನೂನಿನಲ್ಲಿ ಈಗ ನೋಡಿ, ಕೇಂದ್ರ ಸರ್ಕಾರದಲ್ಲಿ ಸಂಪೂರ್ಣವಾದ ಮೆಜಾರಿಟಿ ಇದೆ, ಕರ್ನಾಟಕ ಗೌರ್ಮೆಂಟ್ ಅಲ್ಲೂ ಮೆಜಾರಿಟಿ ಇದೆ. ನೀವು ಕಾನೂನನ್ನು ತಿದ್ದುಪಡಿ ತಾನೆ, ನಾವು ಒಪ್ಕೋತೀವಿ ಅದನ್ನ. ಮಾನವ ಹಕ್ಕುಗಳ ಆಯೋಗ ಯಾಕೆ ಬೇಕು? ನಮ್ಮ ದುಡ್ಡು ಯಾಕೆ ಮಾಡ್ತಾ ಇದ್ದೀರಾ? ಮಾನವ ಹಕ್ಕುಗಳ ಶಿಕ್ಷೆ ಕೊಡುವಂತ ಜವಾಬ್ದಾರಿ ನ್ಯಾಯಾಂಗಕ್ಕೆ ಬಿಟ್ಟು ಶಿಕ್ಷೆ ಕೊಡ್ಬೇಕಂತ ಅಧಿಕಾರ ಇಲ್ಲ. ಇವಾಗ ನಾನು ಎದ್ದು ನಿಮ್ ಕಪ್ಪಾಳ ಕೊಡ್ಬಿಡ್ತೀನಿ, ಶಿಕ್ಷೆ ಆಗ್ಲಿ ಅಂತ ಬಿಟ್ಟು ಕಾಯ್ಕೊಂಡಿರ್ತೀರಾ? ಸರ್, ನೀವು ಕರೆಕ್ಟ್ ಆಗಿ ಚಾರ್ಜ್ ಶೀಟ್ ಹಾಕಿಲ್ಲ. ಚಾರ್ಜ್ ಶೀಟ್ ಹಾಕಿ ಕರೆಕ್ಟ್ ಆಗಿ ಸರ್ ಏನ್ ಮಾತಾಡ್ತಾ ಇವಾಗ ಅವ್ರು ಹೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ? ನೀವು ಕಾನೂನನ್ನ ಬೇಕಾದ್ರೆ ತಿದ್ದುಪಡಿ ಮಾಡಿ ಇಂತಹ ಕ್ರಮಗಳನ್ನು ಮಾಡ್ಕೊಂಡು ಹೋಗಿ. ಮರ್ಡರ್ ಕೇಸಲ್ಲಿ 32% ಶಿಕ್ಷೆ ಆಗಿದೆ ಇಲ್ಲಿವರೆಗೂ, ಬರೀ 32%. ಉಳಿದವರು ಮರ್ಡರ್ ಆಗೇ ಇಲ್ವಾ? ಚಾರ್ಜ್ ಶೀಟ್ ಸರಿ ಇಲ್ಲ. ಯಾರು ಹೇಳಿದ್ರು ಚಾರ್ಜ್ ಶೀಟ್ ಸರಿ ಇಲ್ಲ? ಯಾರು ಹೇಳಿದ್ರು? ಎಲ್ಲರೂ ದಂಡ್ರ ಪೊಲೀಸರು ಸಾಕ್ಷಿ ಹೇಳಬೇಕು. ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಎಷ್ಟು? ಈಗ 1 ನಿಮಿಷ ಸರ್, ಕಂಬಲಪಲ್ಲಿನಲ್ಲಿ ಬೆಂಕಿ ಹಚ್ಚಿದ್ರು,
20 ದಲಿತರು ಸತ್ತೋದ್ರು ಜೀವಂತವಾಗಿ. ನಿಮ್ ಚಾರ್ಜ್ ಶೀಟ್ ಸರಿ ಇಲ್ಲ, ನಿಮ್ಮ ಪ್ರಾಸಿಕ್ಯೂಷನ್ ಸರಿಯಾಗಿ ವಿಟ್ನೆಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ಯಾಕೆ ಕೊಟ್ಟಿಲ್ಲ ಅಂದ್ರೆ ರಾಜಕಾರಣಿಗಳೇ ಅದು ಕಾರಣ. ಯಾವ್ದಕ್ಕೂ ಮುಂದೆ ದಾರಿಗೆ ಈಗ ಬಂದ್ರಿ ದಾರಿಗೆ. ಕೆಲಸ ಮಾಡೋದಕ್ಕೆ ಬಿಡಲ್ಲ. ಸ್ಟೇಟ್ಮೆಂಟ್ ಕೊಟ್ಟಾಗುತ್ತೆ. ಆಯ್ತು, ಒಂದ್ ಸೆಕೆಂಡ್, ಸಿಂಪಲ್ ಬೇಡ. ನಮ್ DJ ಹಳ್ಳಿ KJ ಹಳ್ಳಿನೇ ತಗೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಕ್ಕೆಲ್ಲ ಬಂದ್ರಲ್ಲ, ಅವತ್ತು ಸರಿಯಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಇಷ್ಟೊತ್ತಿಗೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾ ಇದ್ರು? ಮಾಡ್ಕೊಂಡ್ರಿ ಎಲ್ಲಿದ್ದೀರಿ ನೀವು? ಅಲ್ಲ ಅದೇ ಎಲ್ಲೆಲ್ಲಿ ಇರ್ತಾ ಇದ್ರು? ಕೇಸ್ ಅದನ್ನ ಹೇಳಕ್ ಬಂದೆ ನಾನು, ಒಂದ್ ನಿಮಿಷ. ಅದೇ ಪ್ರಿಯಾಂಕ ಸ್ವಾಮಿ ಜನಸಾಮಾನ್ಯರ ಮೇಲೆ ಬಿಟ್ಬಿಡಿ, ಪೊಲೀಸರ ಮೇಲೆ ಅಲ್ಲೇ ಮಾಡಿದ್ರು, ಗವರ್ಮೆಂಟ್ ಪ್ರಾಪರ್ಟಿ ಹೊಡೆದಾಕಿದ್ರು. ಏನ್ ಮಾಡಿದ್ರು? ಇದೇ ಪ್ರಿಯಾಂಕ್ ಖರ್ಗೆ ಅವ್ರು ಮುಂದೆ ನಿಂತು ಮುಂದಾಳತ್ವದಲ್ಲಿ ಆ ಕೇಸಸ್ ಅನ್ನು ವಾಪಸ್ ತಗೊಂಡ್ರು. ಇದೇ ಜಮೀರ್ ಅಹಮದ್ ಖಾನ್ ಏನ್ ಮಾಡಿದ್ರು? DJ ಹಳ್ಳಿ KJ ಹಳ್ಳಿ ಗಲಭೆ ಆದಾಗ ಪೊಲೀಸ್ ಸ್ಟೇಷನ್ ಸುಟ್ರಲ್ರಿ, ಜನಸಾಮಾನ್ಯರು ಬಿಟ್ಬಿಡಿ ಹಾರ ಹಾಕಿ ಸ್ವಾಗತ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಇನಿಷಿಯೇಟಿವ್ ಒದ್ದು ಹೊರಗಡೆ ಹಾಕ್ಸಿದ್ರೆ ಒಪ್ಕೋತಾ ಇದ್ವಿ. RSS ಅಂತ ಕಮ್ಯುನಲ್ ಅಂತೆ. ಒಂದು ಉದಾಹರಣೆ ಕೊಡಿ, RSS ಆತರ ಘಟನೆ ಮಾಡಿರೋದು ಹೇಳಿ ಶಶಿಕಾಂತ್ ಅವರೇ ದಯವಿಟ್ಟು. ಯಾವ ಪೊಲೀಸ್ ಸ್ಟೇಷನ್ ಸುಟ್ಟಿಲ್ಲ, ಯಾವ ಗವರ್ಮೆಂಟ್ ಪ್ರಾಪರ್ಟಿ ಆತರ ಮಾಡಿಲ್ಲ ರೀ. ಹಾಗಾಗಿ ನಿಮ್ಮ ನಿಲುವು ನೋಡಿ, ಒಂದು ಕಡೆ ಆಗ್ಬಾರ್ದು. ಪಾರ್ಷಿಯಲ್ ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಅವ್ರಿಗೆ ಚುಂಟನ್ ಆಗುತ್ತೆ. ಚುಂಟದಲ್ಲ ಉದಾಹರಣೆ ನಿಮ್ಮಿಂದ ನಾ ಪಾಠ ಕಲಿಬೇಕಾ? ಫಾರೂಕ್ ಅವರೇ, ಒಂದೇ ಪ್ರಶ್ನೆ ನಾನು ಗೊತ್ತಿಲ್ಲದ ಕೇಳ್ತಾ ಇದ್ದೀನಿ ಸರ್. ಇಲ್ಲ, ಒಂದ್ ಸೆಕೆಂಡ್ ಬರ್ತೀನಿ ಸರ್. ನಾನು ನಿಮ್ಮ ಹತ್ರ ಹಕ್ಕನ್ನ ಬದುಕೋ ಹಕ್ಕನ್ನ RSS ನ್ಯಾಯಯುತವಾಗಿದೆ ಅಂತ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಬದಲಿಗೆ ನೀವು ಹೇಳಿದ್ರಲ್ಲ, ಒಂದು ಧರ್ಮ ಏನು KJ ಹಳ್ಳಿ DJ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದು, ಕಲ್ಲಲ್ಲಿ ಹೊಡೆದಿದ್ದು, ಅಂಥದ್ದನ್ನ ಎಷ್ಟು ಸ್ಟೇಷನ್ಗಳಿಗೆ ಕಲ್ಲು ಹೊಡೆದಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ RSS ನವರು ಅಂತ ಉದಾಹರಣೆಯನ್ನ ಕೊಡ್ತಾ ಹೋಗಿ. ನಾನು ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. RSS ಇಲ್ಲಿ ತನಕ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದಿದ್ಯಾ, ಬೆಂಕಿ ಹಚ್ಚಿದ್ಯಾ? ಉದಾಹರಣೆಗಳನ್ನು ಕೊಟ್ರೆ ಇವ್ರು ಬಾಯಿ ಮುಚ್ಚಿಸಬಹುದು. ಇಲ್ಲ ಅಂದ್ರೆ ನೀವು ಕುತ್ಕೋಬೇಕಾಗುತ್ತೆ ಪ್ಲೀಸ್. ಈಗ ರೀಸೆಂಟ್ ಆಗಿ ನಿಮ್ಗೆ ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಆದ್ರಲ್ಲ, ಯಾವ ವಿಚಾರಕ್ಕೆ ಅರೆಸ್ಟ್ ಆಗಿದ್ದಾರೆ ನಿಮ್ಗೆ ಗೊತ್ತಾ? ನಿಮ್ಗೆ ಅಲ್ಲ, ನಾನು ಕೇಳಿದ ಒಂದು ಸಿಂಪಲ್ ನಾನು ಮಾತಾಡ್ತೀನಿ ಕೇಳಿ. ಅವರು ಒಂದ್ ನಿಮಿಷ ಪೊಲೀಸ್ ಸ್ಟೇಷನ್ ಹೊಡೆದಿರ್ತಾ ಇರ್ಬೋದು, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಹೊಡೆದಿರ್ತಾ ಇರ್ಬೋದು, ಪೊಲೀಸ್ ಸ್ಟೇಷನ್ ಸುಟ್ಟಿರ್ತಾ ಇರ್ಬೋದು. ಆದ್ರೆ ಜನ ಅಲ್ಲಿ ನೀವೇನ್ ಧರ್ಮ ದಂಗಲ್ ತಗೊಂಡ್ ಬರ್ತೀರಲ್ಲ, ಅದು ಉದಾಹರಣೆಗಳು ನಿಮ್ಮ ಹತ್ರ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ನಾವು ನ್ಯಾಯ ಸಿಗುತ್ತೆ. ಶಶಿಕಾಂತ್ ಅವರಾದ್ರೂ ಹೇಳಿ. ಒಂದ್ ಸೆಕೆಂಡ್, ಪುನೀತ್ ಕೆರೆಹಳ್ಳಿಗೂ RSSಗೂ ಏನ್ ಸಂಬಂಧ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. RSS ಅವರು ನನಗೆ ಗೊತ್ತಿಲ್ಲ. ನಾನ್ ಕೇಳ್ತಾ ಇರೋದು, RSS ಇಲ್ಲಿ ತನಕ ಎಷ್ಟು ಸ್ಟೇಷನ್ಗಳಿಗೆ ಕಲ್ಲು ಹೊಡೆದಿದೆ, ಎಷ್ಟು ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದೆ? ಉದಾಹರಣೆ ಕೊಡಿ ಪ್ಲೀಸ್. ಗೋ ಹೆಡ್. RSS ನೇರವಾಗಿ ಏನನ್ನು ಮಾಡುವುದಿಲ್ಲ, ಅದೊಂದು ಬೇನಾಮಿ ಸಂಸ್ಥೆ. ಹೇಳ್ತೀನಿ ಕೇಳಿ. ಏನ್ ಮಾಡಿದೆ? ಒಂದೇ ಒಂದು ಪೊಲೀಸ್ ಸ್ಟೇಷನ್ ಸುಟ್ಟಿದೀವ, ಪೊಲೀಸ್ ಸ್ಟೇಷನ್ ಕಲ್ಲು ಹಾಕಿದೀವಿ. ಮೊನ್ನೆ ನರೇಗಾದಲ್ಲಿ ಈ ಪುನೀತ್ ಕೂಡ ಸಂಘ ಪರಿವಾರದ ಒಂದು ಅಂಗವೇ ಆಗಿದ್ದಾರೆ. ಅವರು ಏನ್ ಮಾಡ್ತಾರೆ, ಹಿಂದೆ ಕೂತ್ಕೋತಾರೆ. ಮಹಾತ್ಮ ಗಾಂಧಿ ಕೊಂದವರು ಯಾರು? ಇದೇ RSS ಸಂಘಟನೆ ಅಂಗಗಳಿದಾವಲ್ಲ, ಈ ಅಂಗಗಳು RSS ಹೇಳ್ತಾ ಇದ್ದೀನಿ. RSS ಇಸ್ ದ ಬ್ರೈನ್. ಕೈಗಳು ಬೇರೆ, ಕಾಲುಗಳು ಬೇರೆ. ಅದರಲ್ಲಿ ಕೊಂದವರು ಯಾರು? ಕೇಳಿಸ್ಕೊಳ್ಳಿ, ಇಲ್ಲಿ ಮಹಾತ್ಮ ಗಾಂಧಿಯನ್ನು ಕೊಂದವರು ಯಾರು? ಶಶಿಕಾಂತ್ ಅವರ ಡೆಫಿನೆಟ್ಲಿ ಎಸ್, ಇದು ಡೈವರ್ಟ್ ಆಗ್ತಾ ಇದೆ ವಿಷಯ. ಬಟ್ ಸ್ಟಿಲ್ ನಾನು ಕೇಳ್ತಾ ಇದ್ದೀನಿ, ಮಹಾತ್ಮ ಗಾಂಧೀಜಿಯನ್ನ ಕೊಂದಿದ್ದು RSS ಅಂತ ನಿಮ್ ಕೈಲಿ ಪ್ರೂವ್ ಮಾಡಕ್ ಆಯ್ತಾ? ಆಯ್ತಾ? ಗೋಡ್ಸೆ ಅವರ ತಮ್ಮನೆ ಪುಸ್ತಕ ಬರ್ದಾನೆ, ನೆನಪಿಟ್ಕೊಳ್ಳಿ ಆಯ್ತಾ? ಸರ್, ಈಗ ಅರಣ್ಯ ನ್ಯಾಯ ಆಮೇಲೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ಬಿಡೋದು. ಅರಣ್ಯ ನ್ಯಾಯ ಅಂತ ಒಂದು ಪದ ಇದೆ. ಶಶಿಕಾಂತ್ ಅವರೇ, ಒಂದ್ ಸೆಕೆಂಡ್, ಇಷ್ಟೊಂದು ಯಾಕೆ ರುಚಿಗೆ ಸುಟ್ಟಾಕಿದ್ರೆ ಅಥವಾ ಕಲ್ವಡಿದ್ರೆ ಮಾತ್ರ ಅದು ದೇಶದ್ರೋಹ ಕೆಲಸ. ಧರ್ಮದ ಬಗ್ಗೆ
ಮಾಡಿ ಸರ್. ನನ್ನ ಪ್ರಶ್ನೆ ನಿಮ್ಗೆ, ಆಡಿಯೋ ಮ್ಯೂಟ್ ಆಗಿದೆ, ಇಬ್ರದ್ದು ಆಡಿಯೋ ಮ್ಯೂಟ್ ಆಗಿದೆ, ಪ್ಲೀಸ್ ಕಾಮ್ ಡೌನ್. ಆಡಿಯೋ ಮ್ಯೂಟ್ ಆಗಿದ್ದಾರೆ ಉತ್ಕರ್ಷ್, ಅರ್ಥ ಆಗ್ತಲ್ವಾ ಹೇಳೋದು? ಒಂದ್ ಸೆಕೆಂಡ್ ಉತ್ಕರ್ಷ್ ಒಂದ್ ಸೆಕೆಂಡ್. ಶಶಿಕಾಂತ್ ಸರ್, ನೀವು ಹಂಗೆ ಆಗ್ತಾ ಇದ್ದೀರಲ್ಲ ರೀ. ಶಶಿಕಾಂತ್ ಅವ್ರೆ ಕೇಳಿಸ್ತಾ ಇಲ್ಲ ಕಣ್ರಿ, ಅಲ್ಲಿ ಆಡಿಯೋ ಮ್ಯೂಟ್ ಮಾಡಿಸಿದೀನಿ, ಕೇಳಿಸ್ತಾ ಇಲ್ಲ, ಕೇಳಿಸ್ಕೊಳ್ರಿ ದಯವಿಟ್ಟು. ಪ್ಯಾನೆಲ್ ಹಾಳು ಮಾಡ್ಬೇಡಿ. ಅರಣ್ಯ ನ್ಯಾಯ ಅಂತ ಒಂದು ಪದ ಇದೆ, ಅಂದ್ರೆ ಯಾರು ಶಕ್ತಿವಂತನೋ ಅವ್ನು ಮಾತ್ರ ಸರ್ವೈವ್ ಆಗಕ್ ಸಾಧ್ಯ. ಲೈಕ್ ಸಿಂಹ, ಹುಲಿ ಇಂಥದನ್ನ ತಗೊಳ್ಳಿ. ಈ ಪಾಲಿಸಿ ತಂದ್ಬಿಟ್ರೆ ತಗೊಳ್ಳಿ, ಸಿಕ್ಕಲ್ಲಿ ಶೂಟ್ಔಟ್ ಮಾಡಿ ಅನ್ನೋದಾಗ್ಬಿಟ್ರೆ, ಇಲ್ಲೂ ಹಂಗೆ ಆಗ್ಬಿಟ್ರೆ ಬಡ ಬಗ್ರಿಗೆ ಮಾತ್ರ ಹಂಗ್ ಮಾಡ್ಕೊಳ್ಳೋದು, ದೊಡ್ಡವ್ರ ಮಾತ್ರ ಬದುಕೊಂಡು ಆಗ್ಬಿಡ್ತಾರೆ. ಯಾವ ದೇಶದಲ್ಲಿ ಇದೆ ಇಲ್ಲ ಹಂಗಾಗೋ ಸಮಸ್ಯೆ ಇಲ್ಲ, ಆಗೋ ಚಾನ್ಸನೇ ಇಲ್ಲ, ಆಗೋ ಚಾನ್ಸನೇ ಇಲ್ಲ. ಉತ್ತರ ಪ್ರದೇಶದಲ್ಲಿ ಯಾಕೆ ಅರಣ್ಯ ನ್ಯಾಯ ಇರೋದಲ್ಲಿ ತಪ್ಪೇನಿದೆ? ಬುಲ್ಡೋಸರ್ ನುಗ್ಗಿಸ್ತಿ, ವಾಟ್ ಇಸ್ ರಾಂಗ್ ಇನ್ ದಟ್? ಜನ ಉತ್ಕರ್ಷ್ ಒಂದ್ ಸೆಕೆಂಡ್. ಸಿನಿಮಾಗಳಲ್ಲಿ ಓಕೆ, ರಿಯಲ್ ಲೈಫ್ ಅಲ್ಲಿ ಹಿಂಗಾಗುತ್ತಾ? ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಮಾಲ್ಗತ್ತಿ ಸರ್, ನಮ್ಮ ಕಾನೂನು ಹೇಳುತ್ತೆ ಹಲವಾರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. 3 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನಾವು ಬ್ರೇಕ್ ಅಲ್ಲದೆ ಡಿಸ್ಕಸ್ ಮಾಡ್ತಾ ಇದ್ವಿ. ತಮಿಳ್ನಾಡಿನ ತೂತ್ಕುಡಿಯಲ್ಲಿ ಏನಾಯ್ತು, ಲಾಕಪ್ ಡೇತು, ಯಾರದ್ರಲ್ಲಿ ಶಾಮೀಲಾಗಿದ್ರು, ಇಡೀ ಸ್ಟೇಷನ್ನೇ ಶಾಮೀಲಾಯ್ತು. ಇಂಥದ್ದು ರಾಜ್ಯದಲ್ಲಿ ಆಗ್ಬಿಟ್ರೆ, ನಮಗೆ ಫುಲ್ ಪವರ್ ಕೊಟ್ಟಿದ್ದಾರೆ, ಮಂತ್ರಿನೇ ಹೇಳಿದ್ರಲ್ಲ ತಗ ನಾನು ಬೇಕಾಬಿಟ್ಟಿ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ದುರುಪಯೋಗ ಆಗಲ್ವಾ? ಈಗ ಉತ್ತರ ಪ್ರದೇಶದಲ್ಲಿ ಸಿಎಂ ಓಪನ್ ಆಗಿ ಹೇಳಿದ್ರಲ್ಲ, ಅದು ಅಲ್ಲಿ ದುರುಪಯೋಗ ಆಗಿದೆನಾ ಮೇಡಮ್? ನಾವು ಯಾರೋ ಹೇಳಿದ್ರು ಅಂತ ತಿಳ್ಕೊಂಡು ನಾವು ಮಾಡ್ಲಿಕ್ಕೆ ಆಗ್ತದ? ಈಗ ಗುಂಡ್ ಹಾಕಂತಂದ್ರೆ ಮಂತ್ರಿ ಅಲ್ಲಿ ಇರ್ತಾರೆ, ಗುಂಡ್ ಹಾಕ್ರಿ ಅಂತ ಹೇಳ್ತಾರೆ, ಇದೇ ಪ್ರಶ್ನೆ ಯಾರೋ ಪೊಲೀಸರಿಗೆ ಕೆಲಸ ಮಾಡೋದು ಕಾನೂನು ರೀತಿಯಲ್ಲಿ, ಕಾನೂನು ಬದ್ಧವಾಗಿ. ನಾವು ದಾರಿಗೆಲ್ಲ ನಾನು ಕಾನೂನು ಬದ್ಧವಾಗಿ ಹೇಳ್ತೇನೆ. ಕಾನೂನಿನ ವ್ಯಾಪ್ತಿಯಲ್ಲಿ ಪೊಲೀಸರ ಕೆಲಸ ಎಷ್ಟಿದೆ? ಪೊಲೀಸರ ವ್ಯಾಪ್ತಿ, ಕಾರ್ಯವ್ಯಾಪ್ತಿ ಏನು? ನಾವೇನೋ ಕಾನೂನು ಬಿಟ್ಟು ನಾವು ಮಾಡೋದು ಆತ್ಮರಕ್ಷಣೆಯನ್ನ ಹೊರತುಪಡಿಸಿ ನೀವು ಬೇರೆ ಯಾರಿಗಾದ್ರೂ ಶೂಟ್ ಮಾಡಬಹುದಾ? ಕಾನೂನು ಬಿಟ್ಟು ಮಾಡೋದು ಕಾನೂನು ಪ್ರಕಾರ ಮಾಡ್ತೀವಿ ನಾವು. ಆತ್ಮರಕ್ಷಣೆ ಕಾನೂನು ಪ್ರಕಾರ ಮಾಡ್ತೀವಿ. ಈಗ ಎನ್ಕೌಂಟರ್ ಅಂದ ತಕ್ಷಣ ಅದು ಏನೇ ಇಲ್ಲ, ಕಾನೂನು ಪ್ರಕಾರ ಮಾಡ್ತೀವಿ. ಎನ್ಕೌಂಟರ್ ಅಂದ ತಕ್ಷಣ ದಯಾನಂದ್ ಅವ್ರ ಬಗ್ಗೆ ಮಾತಾಡ್ತೀವಿ. ಎನ್ಕೌಂಟರ್ ಅಂದ ತಕ್ಷಣ ದಯಾನಂದ್ ಸರ್ ಅವರೆಲ್ಲ ಬಂದ್ ಮಾಡಿಸ್ಬಿಟ್ರು, ಖಾಲಿ ಗುಂಡು ಹೊಡಿ ಅಂತ ಬಂದ್ ಮಾಡಿಸ್ಬಿಟ್ರು. ಅದು ತಪ್ಪದು, ನಾನು ಹೇಳೋದು ಅದು ಅವ್ರು ಮಾಡಿದ ತಪ್ಪದು. ನಾವು ಓಪನ್ ಆಗಿ ಹೇಳ್ತೇನೆ, ಈ ಡಿಡ್ ಎ ಮಿಸ್ಟೇಕ್. ಎಷ್ಟು ಮಂದಿ ಅವಾಗ ಮರಣಗಳಾದು, ಎಷ್ಟು ರೌಡಿಸಮ್ ಆತು, ಏನಾಗಲಿಲ್ಲ. ಬರೀ ಹಿಡಿದು ಕೇಸ್ ಹಾಕು, ಕೋರ್ಟಿಗೆ ಕಳಿಸು, ಆರಾಮ್ ಹಿಂಗ್ ಬರ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ, ಹೊರಗೆ ಬಂದು ಹಾಕಿದೆ ನನಗೆ ಅಂತ ಕಾಲರ್ ಹಿಂಗ್ ಮಾಡ್ಕೊಂಡ್ ಬರ್ತಾರೆ. ಎಲ್ಲಿದ್ದೀರಿ ಮೇಡಮ್ ನೀವು? ನಿಮ್ಮ ಇಡೀ ಸಮುದಾಯ ಖಾದರ್ ಅವರ ಸ್ಟೇಟ್ಮೆಂಟ್ ಅನ್ನ ಒಪ್ಕೊಳ್ತಾ ಮತ್ ನಾಳೆ ದಿನ ಇಂಥದ್ದೇನಾದ್ರೂ ಆಕ್ಷನ್ ಆದಾಗ ಕೇಳಿಸ್ಕೊಳ್ಳಿ, ತರಬೇಕು. ಅದು ಜಾಗದಲ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಹೇಳಿದ್ರು ಅಂತ ನಾನು ಈಗಲೇ ಹೇಳಿ. ನಿಮ್ಮ ಇಡೀ ಸಮುದಾಯ ಅದನ್ನು ಒಪ್ಕೊಳುತ್ತಾ? ಇಡೀ ಸಮುದಾಯ ಒಪ್ಕೊಳುತ್ತಾ ಅದನ್ನ? ಇನ್ ಕೇಸ್ ನಾಳೆ ದಿನ ಫಸ್ಟ್ ಆಕ್ಷನ್ ಯಾರೋ ಎಡವಟ್ ಮಾಡ್ಕೊಂಡು ನಿಮ್ ಧರ್ಮದಲ್ಲೇ ಸಿಗಾಕೊಂಡ್ರು, ಯಾರಾದ್ರೂ ಆಗಿರ್ಲಿ, ನಾನು ಹೇಳ್ತಾ ಇರೋದು ಜಿಲ್ಲಾ ಮಂತ್ರಿ ಆಗಿ ಹೇಳಿದ್ದಾರೆ, ಅವ್ರು ಯಾವ ಮುಸ್ಲಿಂ ಮಂತ್ರಿ ಆಗಿ ಅದು ಹಂಗ ನಾಳೆ ದಿನ ಅದು ಧರ್ಮಕ್ಕೆ ಧರ್ಮ ಸಂಬಂಧ ಬರೋದಿಲ್ಲ ಮೇಡಮ್, ಧರ್ಮ ಸಂಬಂಧ ಬರೋದಿಲ್ಲ. ಕೇಳಿದ್ರಲ್ಲ ಪ್ರಶ್ನೆ, ನಾನು ಹೇಳ್ತಾ ಇದೀನಿ ಕೇಳಿ. ನೀವು ಕ್ರಿಮಿನಲ್ಗೆ ಕ್ರಿಮಿನಲ್ ಅಂತ ಹೇಳಿ ಧರ್ಮ ಯಾಕೆ ಕಟ್ತೀರಾ? ಅವನ್ ಕ್ರಿಮಿನಲ್, ಒಂದ್ ನಿಮಿಷ ಹೇಳ್ತೀನಿ, ಅವನಿಗೆ ಒಂದ್ ನಿಮಿಷ ಹೇಳ್ತೀನಿ, ಯಾವುದೇ ಧರ್ಮ ಇಲ್ಲ. ಧರ್ಮ ಯಾವನು ಪಾಲನೆ ಮಾಡ್ತಾನೆ ಅವ್ನು ತಪ್ಪು ಮಾಡಲ್ಲ. ಇದು ಸತ್ಯವಾದ ಮಾತು. ಶಶಿಕಾಂತ್ ಸರ್, ಇದೇ ಕಾಂಗ್ರೆಸ್ನವರು
UP ಯೋಗಿ ಆದಿತ್ಯನಾಥ್ ಅವರ ಈ ವಿಚಾರಗಳನ್ನು ನೋಡಿದಾಗ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೆಲ್ಲ ಅಂದ್ರು. ನೀವುಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅದಕ್ಕೆ ಸರ್, ನೀವುಗಳು ಕೊಟ್ಟಿದ್ದೀರಿ. ಇಲ್ಲಿ ಮಾತ್ರ ಓಪನ್ ಆಗಿ ವೆಲ್ಕಮ್ ಮಾಡ್ತೀವಿ ಅಂದ್ರೆ ದ್ವಂದ್ವ ನಿಲುವಲ್ವಾ ನಿಮ್ದು? ಜೀವಹಾನಿಗಲ್ಲ, ದ್ವಂದ್ವ ನಿಲುವಲ್ವಾ? ಹೇಳ್ತೀನಿ ಕೇಳಿ, ಅಲ್ಲೇ ಜೀವಹಾನಿಗಲ್ಲ. ಜೀವ ಉತ್ತರ ಪ್ರದೇಶದಲ್ಲಿ ಎಷ್ಟು ಜೀವ ಹೋಗಿದೆ? ಬರೀ ಜೀವಹಾನಿಗಳೇ. ಎಷ್ಟು ಜೀವ ಹೋಗಿದೆ? 2,000 ಜನರ ಮನೆ ಒಳಗೆ JCB ನುಗ್ಗಿದ ತಕ್ಷಣ ಜೀವಹಾನಿಯ ಆಸ್ತಿ ಹಾನಿ? ಜೀವಹಾನಿ. 1 ಸೆಕೆಂಡ್ ಸರ್, ಮನೆ ಒಳಗೆ JCB ಬುಲ್ಡೋಸರ್ ನುಗ್ಗಿಸಿದಾಗ ಅದು ಜೀವಹಾನಿಯ ಆಸ್ತಿ ಹಾನಿಯ? ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಆಗಿರೋ ಎನ್ಕೌಂಟರ್ಸ್ಗಳನ್ನ ನಾವು ಅವತ್ತು ಅಲ್ಲ ಇವತ್ತು ಆದ್ರೂ ಸಹಿತ ಹೇಳ್ತಾ ಇಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಡ್ತಾ ಇಲ್ಲ. ಖಾದರ್ ಅವರು ಸಹಿತ ಇವತ್ತವರು ಅದನ್ನ ಬಾಯ್ಬಿಟ್ಟು ಹೇಳೋದಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಕ್ರಿಮಿನಲ್ಸ್ಗಳಿಗೆ ನೀವೊಂದು ಮಾತು ಹೇಳಿದ್ರೆ ಅವಾಗ ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರದು, 100 ಅಪರಾಧಿಗಳು ತಪ್ಪು ಕಾನೂನೇ ಆಗಿದೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಅಕಸ್ಮಾತ್ 100 ನಿಜವಾದಂತ ಅಪರಾಧಿಗಳು ಕ್ರಿಮಿನಲ್ಸ್ಗಳನ್ನೇನಾದ್ರೂ ನೀವು ಹ್ಯಾಂಗ್ ಮಾಡೋದಿದ್ರೆ ಒಬ್ಬ ನಿರಪರಾಧಿ ಶಿಕ್ಷೆ ಆದ್ರೂ ಚಿಂತೆ ಇಲ್ಲ. ಆ 100 ಜನರು ಸಾವಿರಾರು ಕ್ರಿಮಿನಲ್ ಕೆಲಸ ಮಾಡ್ತಾರೆ. ಬೇಕಾದಂಗ ನೀವು ಸಂವಿಧಾನ ಕಾನೂನನ್ನ ತಿರ್ಚೋದು, ಆಮೇಲೆ ಸಂವಿಧಾನ ಜನಸಾಮಾನ್ಯರ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಜನಸಾಮಾನ್ಯ ಪ್ರತಿನಿಧಿಯಾಗಿ. ಸರಿ, ಮಾನವ ಹಕ್ಕುಗಳ ಆಯೋಗ ಯಾಕಿದೆ? ಮಾನವ ಹಕ್ಕುಗಳ ಕೊಲೆಗಾರರಿಗಲ್ಲ, ರೇಪಿಸ್ಟ್ಗಳಿಗಲ್ಲ, ಜನರಿಗೆ. ಬಿಜೆಪಿ ಮಿನಿಸ್ಟರ್ ಮಾಡಿದ್ರೆ ಕರ್ನಾಟಕದಲ್ಲಿ ಇವತ್ತು ಇವರೆಲ್ಲ ಏನ್ ಮಾತಾಡ್ತಿದ್ರು ಗೊತ್ತಿದೆ ನಮಗೆ. ಒಂದು ಪಕ್ಷದ ಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಮಂತ್ರಿ. ಹಾಗಾಗಿ ಪ್ಲೀಸ್ ಗೋ ಅಹೆಡ್ ಸರ್. ನೋಡಿ, ಖಾದರ್ ಅವರು ಕಾಲಿಗೆ ಮತ್ತು ಕೈಗೆ ಗುಂಡೊಡಿರಿ, ಕ್ರಿಮಿನಲ್ಸ್ಗಳು ಘರ್ಷಣೆಗಳಾದಾಗ, ಗುಂಪು ಗಲಭೆಗಳಾದಾಗ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಅದನ್ನು ವಿರೋಧಿಸ್ತೀನಿ. ಯಾಕಂದರೆ ಒಬ್ಬ ಮಾನವ ಹಕ್ಕುಗಳ ಹೋರಾಟಗಾರನಾಗಿ, ಮತ್ತು ನಮ್ಮ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗ ಇದೆ, ನಮ್ಮ ಟ್ಯಾಕ್ಸ್ ಪೇಯರು ಅಲ್ಲಿ ದುಡ್ಡು ಹಾಕ್ತಾರೆ. ಆಮೇಲೆ ಕೇಂದ್ರದಲ್ಲಿ ಮಾನವ ಹಕ್ಕುಗಳ ಆಯೋಗ ಇದೆ. ಈಗ ಗುಂಪು ಘರ್ಷಣೆ ಆಗುತ್ತೆ ಒಂದು ಸಿಟಿನಲ್ಲಿ ಅಂತ ಇಟ್ಕೊಳ್ಳಿ. ಇವರು ಖಾದರ್ ಸ್ಟೇಟ್ಮೆಂಟ್ ಪ್ರಕಾರ ಕಾಲಿಗೋ ಕೈಗೋ ಗುಂಡು ಹಾಕ್ಲಿಕ್ಕೆ ಹೋಗ್ತಾರೆ. ಅಲ್ಲೊಬ್ಬ ಅಮಾಯಕ ಬರ್ತಾ ಇರ್ತಾನೆ, ಸಡನ್ ಸತ್ತು ಹೋಗ್ಬಿಡ್ತಾನೆ ಅವ್ನು ಗುಂಡಿಗೆ. ಯಾಕೆ? ಪೊಲೀಸ್ನವ್ರಿಗೆ ಪಕ್ಕಾ ಟ್ರೈನಿಂಗ್ ಏನಿಲ್ಲ ಅವರಿಗೆ. ಈಗ ಹಳೆ ಕಾಲದ ವೆಪನ್ಸೇ ಇರೋದು ಅವ್ರ ಹತ್ರನೂ, ಹೊಸ ವೆಪನ್ಸು ಮಾಡ್ರನೈಸ್ ಏನಿಲ್ಲ. ಇಸ್ರೇಲಲ್ಲಿ ಇದ್ದಂಗೆ ಅಥವಾ ಯುರೋಪ್ ಕಂಟ್ರಿಗಳಲ್ಲಿ ಇದ್ದಂಗೆ, ಅಮೆರಿಕದಲ್ಲಿ ಇದ್ದಂಗಿಲ್ಲ, ಪಿಸ್ತೂಲ್ಗಳಿಲ್ಲ. ಎಲ್ಲರ ಇಷ್ಟಿಷ್ಟು ದೊಡ್ಡ ಕೊಟ್ಟಿರ್ತಾರೆ. ಅವನಿಗೆ ಟ್ರೈನಿಂಗೇ ಇರೋದಿಲ್ಲ. ಅವನು ಹೊಡೆದ, ಅಮಾಯಕ ಒಬ್ಬ ಸತ್ತೋದ. ಅದಕ್ಕೆ ಯಾರು ಜವಾಬ್ದಾರ? ನೋಡಿ ನೋಡಿ, ಯಾವುದೇ ವ್ಯಕ್ತಿಗೆ ಗುಂಡು ಹೊಡೆಯುವಂತಹ ಅವನ ಜೀವನದ ಹಕ್ಕನ್ನ ಅನುಚ್ಛೇದ, ಸಂವಿಧಾನದ ಅನುಚ್ಛೇದದಲ್ಲಿ 21ನೇ ಸೆಕ್ಷನ್ ಓದಿ, ನೀವು ಆರ್ಟಿಕಲ್ 21 ಓದಿ. ಅದನ್ನು ಓದಿದ್ರ ಮೇಲೆ ನೀವು ಮತ್ತೆ ಗುಂಡೋಡಿರಿ ಅಂದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ, ಉಲ್ಲಂಘನೆ ಆಗುತ್ತೆ. ತಮ್ಮ ಪ್ರಶ್ನೆ ಜೀವ ಹೋಯ್ತು. ಅವರು ಒಂದು ಎಕ್ಸಾಂಪಲ್ ತುಂಬಾ ಅದ್ಭುತವಾಗಿ ಕೊಟ್ಟರು. ಒಬ್ಬ ಮಂತ್ರಿ ಅಂತ ಹೇಳಿಲ್ಲ, ಎನ್ಕೌಂಟರ್ ಯುಪಿ ಮುಖ್ಯಮಂತ್ರಿ ಹೇಳ್ತಾನೆ, ಯುಪಿ ಬಗ್ಗೆ ಮಾಡಿ ಅಂತ ಹೇಳ್ತಾರೆ. ಈಗ ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾನು ಖಾದರ್ ಅವ್ರು ಕೊಲ್ಲು ಅಂತ ಹೇಳಿಲ್ಲ. ಅವ್ರೇನ್ ಹೇಳಿದ್ದಾರೆ, ಆ ತರ ಘರ್ಷಣೆ ಆದಾಗ, ಕ್ರಿಮಿನಲ್ಸ್ ಗುಂಪುಗೂಡಿ ಗಲಭೆ ಆದಾಗ, ಅಲ್ಲಿ 1 ನಿಮಿಷ ಕೇಳಿ, ಅದೇ ಗುಂಪು ಘರ್ಷಣೆ ಆದಾಗ ಕಾಲಿಗೆ ಮತ್ತು ಕೈಗೆ ಹೊಡೀರಿ ಅಂತ ಹೇಳಿದ್ದಾರೆ. ಅವ್ರು ಸಾಯಿಸಿ ಅಂತ ಹೇಳಿಲ್ಲ. ಅದನ್ನ ಮಾಡೋ ಸಂದರ್ಭದಲ್ಲಿ ಬೇರೆ ಒಬ್ಬ ಅಮಾಯಕನಿಗೆ ಗುಂಡು ತಗಲಿ ಸತ್ತು ಹೋದ್ರೆ ಯಾರು ಜವಾಬ್ದಾರ? ಸರ್, ನಿಮ್ದು ರೇ ಪ್ರಪಂಚ ಸರ್. ಆದ್ರೆ ಹೋದ್ರೆ ಯೋಗಿ ಮಾಡೆಲ್ ಅನ್ನ ಅಸ್ತಿತ್ವಕ್ಕೆ ತರಲಿಕ್ಕೆ ಅದಕ್ಕೆ ಬಹಳಷ್ಟು ಪೊಲಿಟಿಕಲ್ ಕರೇಜ್ ಬೇಕಾಗುತ್ತೆ. ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲ. ಆಮೇಲೆ ಒಂದು ಮುಗಿಸ್ಬಿಡ್ತೀನಿ ಸರ್. ಆಮೇಲೆ ನೋಡಿ, ಕಾಂಗ್ರೆಸ್ ಅವ್ರು ಬಂದಿಲ್ಲ ಅಂತಂದ್ರೆ ಬಹಳಷ್ಟು ಜನ ಕಾಂಗ್ರೆಸ್ ಪರ ಮಾತಾಡ್ತಿರ್ತಾರೆ. ಅವ್ರ ಕೆಲಸ ಕಮ್ಮಿ ಆಯ್ತು, ಯಾವಾಗ್ಲೂ ಹೇಳ್ತಿರ್ತೀವಿ. ಕಾಂಗ್ರೆಸ್ ಅವರೆಲ್ಲ ಒಂದೇ ನಾಣ್ಯದ ಮುಖಗಳು ಪ್ರೂವ್ ಆಗುತ್ತೆ ಪದೇ ಪದೇ. ಬಿಡಿ, ಹಾಗಾಗಿ ಯೋಗಿ ಮಾಡೆಲ್ ಅನ್ನ ತರುವಂತ ಪೊಲಿಟಿಕಲ್ ವಿಲ್ ಆಗ್ಲಿ, ಕರೇಜ್ ಆಗ್ಲಿ ಇವತ್ತಿನ ಕಾಂಗ್ರೆಸ್ ಅವ್ರಿಗಿಲ್ಲ. ಯಾಕಂದ್ರೆ ಯಾವುದೇ ವಿಚಾರ ಕೊಟ್ಟರು ಕೂಡ ದೇ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಟೇಕ್ ಇಟ್ ಟು ಅಷ್ಟೊಂದು ಹಾಡು ಹೊಗಳ್ತಾ ಇದ್ರಲ್ಲ ಉತ್ಕರ್ಷ್. ರಾಜ್ಯ ಬಿಜೆಪಿ ನೀವುಗಳಿದ್ದಾಗ ರಾಜ್ಯದಲ್ಲಿ ಕ್ರೈಮ್ ರೇಟ್ ಮಾಡಿದ್ದೀವಿ. ಈ
ಮಟ್ಟಕ್ಕಿರಲಿಲ್ಲ. ಏನ್ ಮಾಡಿದ್ರಿ ನೀವು? ನಡು ರಸ್ತೆಯಲ್ಲಿ ಕೊಲೆಗಳಾಗ್ತಾ ಇದೆ, ಭ್ರಷ್ಟಾಚಾರ, ಅತ್ಯಾಚಾರ ಆಗ್ತಾ ಇದೆ, ಅನೇಕ ರೀತಿಯ ಘಟನೆಗಳಾಗ್ತಾ ಇದೆ. ಆದ್ರೆ ಕೇಳಿ ಕೆಲವು ನಿಮಿಷ. ಇವ್ರ ರೀತಿ ಇಂಥವ್ರು ವಕಾಲತ್ತಾಗಿ ಬಿಡ್ಸ್ಕೊಂಡ್ಬಂದಂತ ಕೆಲಸನ ಮಾಡ್ಲಿಲ್ಲ. ರಾಜ್ಯ ಬಿಜೆಪಿ ಅಧಿಕಾರದಲ್ಲಿ ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್ ಬಂದೆ ಇಲ್ಲ ಒಂದ್ ಸೆಕೆಂಡ್ ನೀವು ಹೇಳಿದ್ರೆ ಯೋಗಿ ಸರ್, ಒಂದ್ ಸೆಕೆಂಡ್ ತಡೀರಿ ಸರ್. ತರ್ಲಿ ಬಿಡಿ, ತಪ್ಪು ಮಾಡಿದ್ರೆ ಶಿಕ್ಷೆ ಬಿಡ್ರಿ. ವೆಂಕಟೇಶ್ ಅವರೇ ಯಾರಿಗೂ ಬೇಕಾಗಿಲ್ಲ. ಇವತ್ತಿನ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಬಿಡಿ ಪಾಪ. ಇವತ್ತಿಲ್ಲ ಕೇಳಿಸ್ಕೊಳ್ರಿ, ಏನೇನೋ ಮಾತಾಡ್ತಾರೆ ಇವ್ರು. ಕಾಂಗ್ರೆಸ್ ಯೋಗಿ ಆದಿತ್ಯನಾಥ್ ಇದ್ದಿದ್ರೆ ಬೆಂಕಿ ಹಚ್ಚಿದ್ರೆ ಪೊಲೀಸರು ಒತ್ತೊಳಗಡೆ ಆಡಿಯೋ ಮ್ಯೂಟ್ ಮಾಡಿ, ಆಡಿಯೋ ಮ್ಯೂಟ್ ಮಾಡಿ. ಓಕೆ, ಕೇಳಿಸ್ತಾ ಇಲ್ಲ, ಯಾರಿಗೂ ಕೇಳಿಸ್ತಾ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಮಾತೆತ್ತಿದ್ರೆ ಯೋಗಿ ಆದಿತ್ಯನಾಥ್ ಅಂತ ಲೀಡರ್ನ ನೆನಪಿಸ್ಕೊಳ್ತಿರಲ್ಲ. ನಿಮ್ ರಾಜ್ಯ ಬಿಜೆಪಿಲಿ ಅಂತಹ ಒಬ್ಬನೇ ಒಬ್ಬ ಲೀಡರ್ ಹೆಸರು ಹೇಳಿ, ನಂಬರ್ 1. ಎರಡನೇ ಪ್ರಶ್ನೆ, ನೀವು ಅಧಿಕಾರದಲ್ಲಿದ್ದಾಗ ಕರಾವಳಿ ಭಾಗದಲ್ಲಿ ವಾರದಲ್ಲಿ ಎಷ್ಟೆಷ್ಟು ಹಣ ಬೀಳ್ತಾ ಇತ್ತು ಲಿಸ್ಟ್ ಕೊಡ್ಬೇಕಾ? ಕ್ರೈಮ್ ರೇಟ್ ಯಾಕ್ರಿ ಲಿಸ್ಟ್ ಗೊತ್ತಿಲ್ವಾ? ಒಂದ್ರಿಂದ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಇವತ್ತಿದೆ ಪ್ರಿಯಾಂಕಾ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆದ್ಮೇಲೆ ಅನೇಕ ರೀತಿಯ ಮೊನ್ನೆ ನರೇಗಾಲ್ನಲ್ಲಿ ಒಂದು ನಿಮಿಷ ಹೇಳಬೇಕಾಗುತ್ತೆ. ಹೋಮ್ ಮಿನಿಸ್ಟರ್ ರಾಜ್ಯದ ಹೋಮ್ ಮಿನಿಸ್ಟರ್ ನಾವಿದ್ದಾಗ ಅನೇಕ ಈ ರೀತಿಯ ಕೆಲಸಗಳನ್ನು ಮಾಡಿದ್ದೇವೆ. ಅನೇಕ ರೀತಿಯ ಕೆಲಸಗಳನ್ನು ಮಾಡಿದ್ದೇವೆ. ಬಹಳ ಸ್ಪಷ್ಟವಾಗಿ ಆಮೇಲೆ ಬಿಜೆಪಿಯಲ್ಲಿ ಲಾಯಕ್ಕಿರೋರು ಯಾರು ಇಲ್ಲ. ಅತ್ಯಾಚಾರ ಕೆಲಸ ಮಾಡಲಿಲ್ಲ. ನಿಮ್ಮಲ್ಲಿ ಲಾಯಕ್ಕಿರೋ ನಾಯಕರು ಯಾರು ಇಲ್ವಾ? ಅದನ್ನ ನೀವೇ ಡಿಸೈಡ್ ಮಾಡ್ತೀರಿ. ಲಾಯಕ್ಕಿರೋ ಅನೇಕ ಜನ ಇದ್ದಾರೆ, ವಿಜೇಂದ್ರ ಅವರು, ಅಶೋಕ್ ಅವರು ಇದ್ದಾರೆ. ಹೇಳ್ತೀನಲ್ಲ ಹೆಸರು ಆಡಿಯೋ ವೈರಲ್ ಆಯ್ತು ವಿಜೇಂದ್ರ ಅವರು. ಯಾವ್ದು ನೀವು ಯಾವ್ದೋ ಹೇಳಿದ್ರೆ ನಾವು ಯಾವ್ದಕ್ಕೂ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿ ಸದಾನಂದ ಗೌಡ್ರು ಹೇಳಿದ್ರೆ ಅದು ನನ್ನ ಆಡಿಯೋ ಅಲ್ಲ ಅಂದ್ಮೇಲೆ ಸ್ಪಷ್ಟತೆ ಸಿಕ್ಕಿದೆಯಲ್ವಾ? ಗೂಗಕ್ಕನ್ ಕತೆ ಹೇಳಕ್ ಹೋಗ್ಬಿಡಿ. ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇಲ್ಲ. ನೀವು ಯಾವ್ದಕ್ಕೆ ಯಾವ್ದು ರಿಲೇಟ್ ಮಾಡಿದ್ರೆ ನಾನು ಸಾವಿರ ವಿದ್ಯಾವ್ರೆ ಏನ್ ಮಾತಾಡ್ತೀರಿ? ಉತ್ಕರ್ಷ ಅವ್ರು ಏನ್ ಹೇಳಿದ್ರು ಮೇಡಮ್, ಉತ್ಕರ್ಷ ಅವ್ರು ಏನ್ ಹೇಳಿದ್ರು, ಯೋಗಿ ಆದಿತ್ಯನಾಥ್ ತರ ಆಡಳಿತ ತರ ಕರೇಜ್ ಇಲ್ಲ ಇವರಿಗೆ ಅಂತಂದ್ರು. ಕರೇಜ್ ಏನು ಬೇಕಾಗಿಲ್ಲ, ಸಂವಿಧಾನನ ಬದಲಾವಣೆ ಮಾಡಿ, ನನಗೆ ಅಧಿಕಾರ ಕೊಡಿ, ಸಂವಿಧಾನ ಬದಲಾವಣೆ ಮಾಡಿ, ನಾನು ಮಾಡಬಲ್ಲೆ. ಆದ್ರೆ ಮಾನವ ಹಕ್ಕುಗಳ ಸಂವಿಧಾನ ಬದಲಾವಣೆ ಮಾಡಕ್ ನಾವು ಇಂದಿರಾ ಗಾಂಧಿ ಅನುಚ್ಛೇದ 21 ಬದಲಾವಣೆ ಮಾಡಿ. ಅಲ್ಲ, ಅನುಚ್ಛೇದ 21 ಸಂವಿಧಾನ ಬದಲಾವಣೆ ಆ ರೀತಿ ಅನುಚ್ಛೇದ 21 ಏನು ಅಂಬೇಡ್ಕರ್ ಅವರನ್ನ ಗೌರವಿಸ್ತೀವಿ, ಸಂವಿಧಾನ ಗೌರವಿಸ್ತೀವಿ. ಆಯ್ತು, ಅಮೆಂಡ್ಮೆಂಟ್ ಮಾಡಿ, ಅಮೆಂಡ್ಮೆಂಟ್ ಮಾಡಿ, ನಾವು ಮಾಡ್ತೀವಿ. ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಫಾರೂಕ್, 1 ಸೆಕೆಂಡ್. ಸಂವಿಧಾನ ಉಲ್ಲಂಘನೆ ಮಾಡಕ್ಕೆ ತಿದ್ದುಪಡಿ ಮಾಡಕ್ಕೆ ಇಂದಿರಾ ಗಾಂಧಿ ನಾವಲ್ಲ ಅಂದ್ರಿ. ನೀವಿರೋದು ಸಂವಿಧಾನ ಉಲ್ಲಂಘನೆ ಮಾಡಕ? ಯೋಗಿ ಆದಿತ್ಯನಾಥ್ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಯೋಗಿ ಆದಿತ್ಯನಾಥ್ ಏನ್ ಮಾಡ್ತಾ ಇದ್ದಾರೆ? ಸಂವಿಧಾನದ ಮೂಲ ಅಂಶವನ್ನೇ ತಿದ್ದುಪಡಿ ಮಾಡಿದವರು ದಯವಿಟ್ಟು ತಿಳ್ಕೊಳ್ಳಿ. ಅಲ್ಲ, ಕರಾವಳಿ ಭಾಗದ ಮಂತ್ರಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಹೇಳ್ರಿ ಸಂವಿಧಾನದ ಬಗ್ಗೆ? ಕರಾವಳಿ ಮಂತ್ರಿ ಯಾರಾಗಿದ್ರು? ಅನಂತ್ ಕುಮಾರ್ ಕರಾವಳಿ ಮಂತ್ರಿ ಸೆಂಟ್ರಲ್ ಮಿನಿಸ್ಟರ್, ಕರಾವಳಿ ಮಂತ್ರಿ ಅಲ್ಲ ಅವರು. ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಆಗಿನ ಕಾಲಘಟ್ಟದಲ್ಲಿ. ತೀರ್ಚಬೇಡಿ, ಕರಾವಳಿ ಭಾಗದಲ್ಲಿದ್ದಂತಹ ಮಂತ್ರಿ ಅಂದೆ ನೀವು ಸೆಂಟ್ರಲ್ ಅಂತ ಕೇಳಿದ್ರೆ ಸೆಂಟ್ರಲ್ ಅಂತ ಇದೆ. ನಂಬರ್ 1 ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಂವಿಧಾನದ ಬಗ್ಗೆ? ಏನಂತ ಹೇಳಿದ್ರು? ಹೇಳಿ, ಏನಂತ ಹೇಳಿದ್ರು? ಅವ್ರಿಗೆ ಶಿಕ್ಷೆ ಆಗಿದೆಯಲ್ಲ, ತಪ್ಪಂತ ಹೇಳಿದೀವಲ್ವಾ? ಅದು ತಪ್ಪಂತ ಇಲ್ದೆಲ್ಲ ಇರೋದು. ಮಾತೆತ್ತಿದ್ರೆ ಇಂದಿರಾ ಗಾಂಧಿ ಹತ್ರ ಹೋಗ್ತೀರಾ ನೀವು? ಇಂದಿರಾ ಗಾಂಧಿ ಅವರ ರೀತಿ ಅಮೆಂಡ್ಮೆಂಟ್ ಅಂತ ತರಲಿಲ್ಲ. ಮೂಲ ಸಂವಿಧಾನದ ಪ್ರಿಯಾಂಬಲ್ ಅನ್ನ ಬದಲಾವಣೆ ಮಾಡಿದವರು ಕಾಂಗ್ರೆಸ್ನವರು. ಇತಿಹಾಸ ತಿಳ್ಕೊಳ್ಳಿ ಫಸ್ಟ್. ಹೇಳಿ ಬಸವರಾಜ್ ಸರ್ಗೆ ತಪ್ಪಿದ್ರೆ ಹೇಳಿ. ಇವತ್ತಷ್ಟೇ ಬುಲ್ಡೇಸರ್ ತಗೊಂಡ್ಬಂದಿದ್ದೀವಿ. ಬಿಡ್ರಿ, ನೀವು ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಏಜೆಂಟ್ ಬಿಡ್ರಿ ಫರೂಕ್, ಯಾಕೆ ಕಾಂಗ್ರೆಸ್ ಏಜೆಂಟ್ ಫಾಲೋ ಮಾಡ್ತಾರಂದ್ರೆ ಇದು ಬುಲ್ಡೇಸರ್ ಸಂವಿಧಾನದ ಬಗ್ಗೆ ಪಾಠ ಕೇಳ್ಬೇಕಾ? ಪೊಲೀಸ್ ಸ್ಟೇಷನ್ ಶುಟ್ಟರ್ ನೀವು, ಪೊಲೀಸ್ ಸ್ಟೇಷನ್ ಸಂವಿಧಾನದ ಬಗ್ಗೆ ಎಲ್ಲರಿಗೂ ಹೋಗ್ತದೆ. ಕ್ರೈಮ್ ಕಂಟ್ರೋಲ್ ಆಗ್ಬೇಕು ನಿಜ ಸರ್.
ಅದಕ್ಕೆ ಭಯ ಹುಟ್ಟಿಸ್ಬೇಕು, ನಿಜ ಸರ್. ಜನಸಾಮಾನ್ಯರಲ್ಲಿ ಒಂದು ನೆಮ್ಮದಿ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು, ಅದು ನಿಜ ಸರ್. ಹಂಗಂದ್ಕೊಂಡು ಕಾನೂನನ್ನು ಕೈಗೆತ್ಕೊಳ್ಳಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಸರ್? ನನ್ನ ಪ್ರಶ್ನೆ. ಅಂತ ಹೇಳೋದಿಲ್ಲ, ಕಾನೂನು ಕೈ ಎತ್ತಿಕೊಂತ ಯಾರು ಹೇಳೋದಿಲ್ಲ. ಯಾರು ಹೇಳೋದಿಲ್ಲ ಮೇಡಮ್. ಅವ್ರು ಹೇಳಿದ ತಕ್ಷಣ ಮತ್ತೆ ಅವ್ರ ಕೈಯಲ್ಲೂ ಮಂತ್ರಿಗಳೇ ಹೇಳಿದ್ಮೇಲೆ ತಗೊಳ್ಳಲ್ವಾ? ಈಗ ಹುದ್ದೆ ಹೇಳಿದ್ರೆ ಅವ್ರು ಕೇಳಿಸ್ಕೊತಾರಿಲ್ಲ. ಹೇಳೋರ್ ಡ್ಯೂಟಿ ರಾಜ್ಯದ ಆರೋಗ್ಯ ಮಂತ್ರಿಗಳು ಲೀಗಲ್ ಆಗಿ ಅವ್ರಿಗೆ ಯಾವಾಗ ಇವನ್ ಮುಖ್ಯಮಂತ್ರಿನೂ ಗುಂಡು ಹಾಕಂತಂದ್ರೆ ಹಾಕೋದಿಲ್ಲ ನಾವು. ಕಾನೂನು ಬದ್ಧವಾಗೇ ಮಾಡ್ತೇವೆ. ಕಾನೂನು ಏನ್ ಹೇಳ್ತಾರೆ ಅದನ್ನೇ ಪಾಲನೆ ಮಾಡ್ತೇವೆ. ಮಂತ್ರಿ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ ಅಂತ ಅದಕ್ಕೆ ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ. ಗುಂಡು ಹಾಕಂತ ಹೇಳೋ ಅಧಿಕಾರ, ಗುಂಡು ಹಾಕಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಗುಂಡು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾನೂನು ದುರುಪಯೋಗ ಆಗಿಲ್ವಾ ಸರ್? ಆಗಿರ್ಬೋದು ಮೇಡಮ್, ಇಲ್ಲ ಅಂತ ಹೇಳೋದಿಲ್ಲ. ಆಗಿರ್ಬೋದು, ಆಗಿದಾವೆ. ನಾವು ತಾವು ಒಪ್ಕೋತೇವೆ, ಅದನ್ನ ಆಗಿದಾವೆ. ಅದಿಲ್ಲ ಅಂತ ಹೇಳೋದಿಲ್ಲ ನಾನು. ಸೊ ಆ ಸ್ಟೇಟ್ಮೆಂಟ್ ಅನ್ನ ನೀವು ಒಪ್ಕೋತೀರಿ? ಎಸ್, ದುರುಪಯೋಗ ಆಗಿದೆ. ಸಮಟೈಮ್ಸ್ ಆಗಿದೆ. ಲಾಸ್ಟ್ ಕಾಮೆಂಟ್ ನೋಡಿ ಮೇಡಮ್, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಕಾನೂನು ವ್ಯವಸ್ಥೆ ಬಂದು ಯಾಕೆ ಅಂಡ್ ಅದೇ ಭಾಗದಲ್ಲಿ ನಿಂತ್ಕೊಂಡು ಆ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಅನ್ಸುತ್ತೆ, ಕರಾವಳಿ ಭಾಗದಲ್ಲಿ. ಅವ್ರಿಗೆ ಏನ್ ಸರಿ ಅನ್ಸುತ್ತೋ ಅವ್ರು ಹೇಳಿದ್ದಾರೆ. ಯಾಕೆ ಕೊಟ್ಟಿರ್ಬೋದು ಅನ್ಸುತ್ತೆ? ಕೊಟ್ಟಿದ್ದಾರೆ ಅಂದ್ರೆ ರೌಡಿಸಮ್ ಜಾಸ್ತಿ ಆಗ್ತಾ ಇದೆ, ರೇಪ್ಗಳು ಜಾಸ್ತಿ ಆಗ್ತಾ ಇದೆ, ಕಾನೂನು ವ್ಯವಸ್ಥೆಗಳು ಹಾಳಾಗ್ತಾ ಇದೆ, ಯಾವುದು ಕಾನೂನು ಬಿಗಿ ಬಸ್ತಾಗಿ ತಗೊಳ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ರು ಇಲ್ಲಿರುವಂತ ಹೋಮ್ ಮಿನಿಸ್ಟ್ರು ಬರೇ ಹೆಸರಿಗೆ ಮಾತ್ರ ಇದ್ದಾರೆ, ಮಲಗೋದಕ್ಕೆ ನಿದ್ರೆ ಮಾಡೋದಕ್ಕಂತ. ಇವತ್ತೊಂದು ಒಳ್ಳೆ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ, ಅವ್ರಿಗೊಂದು ಎಚ್ಚರಿಕೆ ಕೊಟ್ಟಿರ್ಬೋದು. ಈ ತರ ಕಾನೂನು ಒಳ್ಳೆ ಹೋಮ್ ಮಿನಿಸ್ಟ್ರು ಕಾನೂನು ಸುವ್ಯವಸ್ಥೆ ಬಗ್ಗೆ ಎಷ್ಟು ಮಾತಾಡಿದ್ದಾರೆ, RSS ಬಗ್ಗೆ ಎಷ್ಟು ಸ್ಟೇಟ್ಮೆಂಟ್ ಹೆಡ್ಲೈನ್ಸ್ ಕೊಟ್ಟಿದ್ದಾರೆ ಹೇಳ್ರಿ ನೀವು. ಯಾರು ಹೇಳಿ? ಒಳ್ಳೆ ಹೋಮ್ ಮಿನಿಸ್ಟ್ರು. ಒಳ್ಳೆ ಹೋಮ್ ಮಿನಿಸ್ಟ್ರು RSS ಬಗ್ಗೆ ಏನ್ ಹೇಳಿದ್ರು ಮೇಡಮ್? ಅಲ್ಲ, ಎಷ್ಟು ದಿನ ಮಾತಾಡಿದ್ದಾರೆ? ಕಾನೂನು ಸುವ್ಯವಸ್ಥೆ ಬಗ್ಗೆ ಎಷ್ಟು ಸಲ ಮಾತಾಡಿದ್ದಾರೆ ಹೇಳ್ರಿ. ಮಾತಾಡ್ತಾರೆ ಸರ್ ಅಂದ್ರೆ ಮುಖ್ಯಮಂತ್ರಿ ಎಲ್ಲರೂ ಮನೆಗೆ ಹೋಗಕ್ಕಾಗುತ್ತೇನ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ರೈತರ ಬಗ್ಗೆ ತುಟಿನೇ ಬಿಚ್ಚಲ್ಲ. RSS ಅಂದ ತಕ್ಷಣ ಈಗ ನೀವು ಹೋಮ್ ಮಿನಿಸ್ಟರ್ ಅವ್ರು ಹಂಗಿದ್ರೆ ಹಿಂಗೆ ಅಂತೀರಾ, ಹಿಂಗಿದ್ರೆ ಹಂಗಂತೀರಾ? ನಾನು ಸಿಂಪಲ್ ಆಗಿ ಕೇಳ್ತಾ ಇರೋದು, ಈಗ ಬಂದಿದ್ದಾರೆ, ಕಾಲಾವಕಾಶ ಕೊಡಿ. ಇನ್ನು ಬಂದು ಕುತ್ಕೊಂಡು ಒಂದ್ ತಿಂಗಳಾಗಿಲ್ಲ, ನೀವು ಇಷ್ಟು ಬೇಗನೆ ಎಲ್ಲ ಗೃಹ ಮಂತ್ರಿ ಇದ್ದಾಗ ಮಾತ್ರ ಹಂಗಲ್ಲ ಮೇಡಮ್. ಒಂದೇ ಸಲ ಎಲ್ಲ ಎಕ್ಸ್ಪೆಡಿಷನ್ ಇಟ್ಬಿಟ್ರೆ ಇದಕ್ಕಿಂತ ಮುಂಚೆ ನಿಮ್ ಜೊತೆ ನಾನು ಚರ್ಚೆ ಮಾಡಿದಾಗ, ಒಂದ್ ನಿಮಿಷ ಮೇಡಮ್, ನಿಮ್ ಜೊತೆ ನಾನು ಚರ್ಚೆ ಮಾಡಿದಾಗ ಆರೋಗ್ಯ ಇಲಾಖೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಓಪನ್ ಆಗಿ ನಿಮ್ಗೆ ಹೇಳಿದ್ದೀನಿ. ನಾನು ಕಾಂಗ್ರೆಸ್ ಸರ್ಕಾರ ವಿರುದ್ಧನೇ ಮಾತಾಡಿದ್ದೀನಿ. ಯಾಕೆ ಮಾತಾಡಿದ್ದೀನಿ? ಇಲ್ದೇ ಇರೋದು ಇಲ್ಲ, ಇವತ್ತಿಗೂ ಇಲ್ಲ. ಇವತ್ತಿಗೂ ನಾನು ಡ್ಯೂಟಿ ಖಾದರ್ ಸರ್ಗೆ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನೀವು ಹೋಗ್ಬಿಟ್ಟು ಹಾಸ್ಪಿಟಲ್ಗಳಲ್ಲಿ ನೋಡಿ, ನಮ್ಮ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಏನಾಗ್ತಾ ಇದೆ, ಯಾಕೆ ಅಲ್ಲೂ ಜೀವ ಹೋಗ್ತಾ ಇದೆ. ಅದು ನಮ್ಮ ಕಾನೂನು ಸಂವಿಧಾನದ ಅಡಿಯಲ್ಲಿ ಬರಲ್ವಾ? ಒಬ್ಬ ಜೀವ ಹಂಗೆ ಹೋಗೋದು ಅದು ತಪ್ಪಲ್ವಾ? ಅದು ನಿಮಗೊಂದು ಬೆಡ್ ಸಿಕ್ಕಲ್ಲ, ಹೋಗಿ ನಿಂತ್ಕೊಂಡ್ರಲ್ಲಿ. ಓಕೆ, ನಾನು ಲಾಸ್ಟ್ ಕಾಮೆಂಟಿಗೆ ಅವಕಾಶ ಕೊಡಬೇಕು ಅನ್ಕೊಂಡೆ, ಬಟ್ ಸಮಯದ ಅಭಾವ. ಥ್ಯಾಂಕ್ ಯು ಸೋ ಮಚ್ 5 ಜನಕ್ಕೆ. ಎಸ್ ಸರ್, ನಾವು ಯಾರನ್ನು ಶಿಕ್ಷೆ ಮಾಡೋದಿಲ್ಲ, ಶಿಕ್ಷೆ ಮಾಡೋ ಅಧಿಕಾರ ನಮಗಿಲ್ಲ. ಏನೇ ಮಾಡಿದ್ರು ಕಾನೂನು ಬದ್ಧವಾಗಿ ಮಾಡ್ತೀವಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕ್ರೈಮ್ ಕಂಟ್ರೋಲ್ ಆಗಬೇಕು, ಎರಡು ಮಾತಿಲ್ಲ ಅದರಲ್ಲಿ. ರೌಡಿಗಳ ಕಾಟಕ್ಕೆ ಬೇಸತ್ತೋಗಿರೋ ಜನಕ್ಕೆ ನೆಮ್ಮದಿಯೂ ಕೂಡ ಬೇಕು, ಅದರಲ್ಲೂ ಎರಡು ಮಾತಿಲ್ಲ. ಬಟ್ ಪರಿಹಾರಕ್ಕೆ ಬುಲೆಟ್ ಒಂದೇ ಉತ್ತರಾನ? ಇದು ಪ್ರಶ್ನೆ ಇದೆ. ಗೃಹ ಮಂತ್ರಿಗಳು, ಆರೋಗ್ಯ ಮಂತ್ರಿಗಳ ಸ್ಟೇಟ್ಮೆಂಟನ್ನು ಹೆಂಗೆ ಪರಿಗಣಿಸ್ತಾರೆ ಒಂದು ಪ್ರಶ್ನೆ. ಕಾನೂನು ಮೀರಿದ ನ್ಯಾಯ ಅದು ನ್ಯಾಯ ಅಂತ ಅನ್ನಿಸ್ಕೊಳ್ಳುತ್ತಾ? ಈ ಪ್ರಶ್ನೆಯನ್ನು ನಾನು ಆರಂಭದಿಂದಲೂ ಇಟ್ಕೊಂಡು ಬಂದೆ. ಉತ್ತರವನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಕಂಡುಕೊಳ್ತೀವೇನೋ, ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.